ನಮ್ಮ ಜನಗಳಿಗೆ ಅಲ್ಲಮ ತುಂಬ ಚೆನ್ನಾಗಿ ಅರ್ಥ ಆಗ್ತಾನೆ. ಯಾಕೆಂತಂದ್ರೆ ಅಲ್ಲಮನ ನುಡಿಗಟ್ಟು ಮತ್ತು ನಮ್ಮ ಜನಗಳ ನುಡಿಗಟ್ಟು ಒಂದೇ. ಕೆ ಜಿ ಎನ್ ಅವರು ಕಲಿತ ಜ್ಞಾನದ ಮೂಲಕ ಸಮಾಜದ ಅನುಸಂಧಾನವನ್ನು ಮಾಡಲಿಲ್ಲ. ಅವರು ಗಳಿಸಿದ ಜ್ಞಾನದ ಮೂಲಕ ಸಮಾಜವನ್ನು ಅನುಸಂಧಾನ ಮಾಡಿದ್ರು ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಕೆ ಜಿ ಎನ್ ಅವರ ಜೊತೆ ಅಧ್ಯಯನ ಮಾಡಿದಂತಹ ನನ್ನ ಗುರುಗಳು ಪ್ರೊಫೆಸರ್ ಜಿ ಎಚ್ ನಾಯಕ್ ಇರ್ಬೋದು, ಪ್ರೊಫೆಸರ್ ಎಚ್ ಎಂ ಚೆನ್ನೈನವರು ಇದ್ದಿರ್ಬೋದು, ಮೊದಲಾದವರೆಲ್ಲರೂ ಕೂಡ ಅವರು ಹಿಡಿದ ಹಾದಿಯೇ ಬೇರೆ. ಅವರು ಈಗಾಗಲೇ ಸಿದ್ಧ ಮಾದರಿಯ ವಿಮರ್ಶಾ ಕ್ರಮಗಳನ್ನು ಅವರು ಗ್ರಹಿಸಿ ಅದರಲ್ಲಿ ಅವರು ತಮ್ಮ ಸಾಹಿತ್ಯದ ಕೃಷಿಯನ್ನು ಮಾಡಿದರು. ಆದರೆ ಕೆ ಜಿ ಎನ್ ಅವರು ಅವರ ಒಡನಾಡಿಗಳೇ ಆಗಿದ್ದು, ಅವರ ಸಂದರ್ಭದಲ್ಲಿಯೇ ಅವರ ಜೊತೆಯಲ್ಲಿಯೇ ಇದ್ದಂಥವರಾಗಿ ಅವರು ಈ ತುಳಿದ ಹಾದಿ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಮತ್ತು ತುಂಬ ಮುಖ್ಯವಾಗಿ ಒಂದು ಕುಶಲಕರ್ಮಿ ವರ್ಗದವರಾಗಿ ಅವರು ಮಾಡಲೇಬೇಕಾದಂತಹ ಕಾರ್ಯಕ್ರಮವನ್ನು ಅವರು ಕೈಗೆತ್ಕೊಂಡಿದ್ದಾರೆ ಅಂತ ನನಗನ್ನಿಸುತ್ತೆ. ಬಹಳ ಪ್ರಾಚೀನ ಕಾಲದಿಂದ ನಾವು ಗಮನಿಸಿದಾಗ ಏನಾಗುತ್ತೆ ಅಂತಂದರೆ, ಈ ಒಂದು ಕುಶಲಕರ್ಮಿ ವರ್ಗ ತನ್ನದೇ ಆದಂತಹ ಒಂದು ಜ್ಞಾನ ಪರಂಪರೆಯನ್ನು ಹೊಂದಿದೆ. ಆ ಜ್ಞಾನ ಪರಂಪರೆ ಅದಕ್ಕೆ ಅಕ್ಷರದ ಮೂಲಕ ಬಂದದ್ದಲ್ಲ, ಅದು ಅನುಭವದಿಂದ ಬಂದಂತಹ ಲೋಕ. ಆ ಅನುಭವದಿಂದ ಬಂದಂತಹ ಲೋಕ ಬಹಳಷ್ಟು ಸಂದರ್ಭಗಳಲ್ಲಿ ಅಕ್ಷರ ಜ್ಞಾನದಿಂದ ಬಂದಂಥವರಿಗೆ ಅದು ಒಂದು ರೀತಿಯಲ್ಲಿ ಚಿಂತನೆಗಳು ಅಂತ ಅನ್ನಿಸ್ಲೇ ಇಲ್ಲ. 1989ರಲ್ಲಿ ಕೆ ಜಿ ಎನ್ ಅವರು ಒಂದು ಸೆಮಿನಾರಲ್ಲಿ ಒಬ್ಬರು ಅವರ ಸ್ನೇಹಿತರು ಅವ್ರ ಬಗ್ಗೆ ಒಂದು ಮಾತನ್ನು ಕೇಳ್ತಾರೆ. ಏನ್ರಿ, 95% ಜನಸಂಖ್ಯೆ ಇರತಕ್ಕಂಥವರ ಸಾಹಿತ್ಯವೆಲ್ಲ ಅದು ಅಥೆಂಟಿಸಿಟಿನೇ ಇಲ್ಲ ಅಂತ. ಆಗ ಕೆ ಜಿ ಎನ್ ಅವ್ರು ಹೇಳ್ತಕ್ಕಂಥ ಮಾತೇನು ಅಂತಂದರೆ, 75% ಜನರ ಸಾಹಿತ್ಯವನ್ನು ನೀವು ಅಥೆಂಟಿಸಿಟಿ ಅಲ್ಲ ಅಂತನ್ನೋದಾದರೆ, ಆ ಜನ ಬಾಯಿ ಮುಚ್ಕೊಂಡು ನಿಮ್ಮ ಸಾಹಿತ್ಯವನ್ನು ಅಥೆಂಟಿಸಿಟಿ ಅಂತ ಒಪ್ಕೊಂಡಿದ್ದಾರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತಾ ಹೋಗ್ತಾರೆ. ಇದು ಒಂದು ವಿಚಾರ. ಎರಡನೇದಾಗಿ, ಅನುಶ್ರೇಣಿ ಯಜಮಾನಿಕೆ ಪುಸ್ತಕದ ಮುನ್ನುಡಿಯಲ್ಲಿ ಕೆ ಜಿ ಎನ್ ಅವರು ಒಂದು ಮಾತುಗಳನ್ನು ಹೇಳ್ತಾರೆ, ನಮ್ಮ ರವಿಯವರನ್ನೇ ಕುರಿತಂತಹ ಮಾತು. ರವಿಯವರು ತಂತ್ರ ಸಾಹಿತ್ಯದ ಬಗೆಗೆ ಅವರಲ್ಲಿ ಪುಸ್ತಕವನ್ನು ಬರೀಲಿಕ್ಕೆ ಹೇಳಿದರು. ಆದರೆ ಕಡೆಗೆ ರವಿಯವರು ಅಲ್ಲಿ ಸ್ತ್ರೀ ಶೋಷಣೆ ಅಂತ ಹೇಳಿ ಅದು ಬೇಡ ಎನ್ನುವಂಥ ಮಾತನ್ನ ಹೇಳಿ, ನನಗೆ ರವಿಯವರ ಮಾತನ್ನು ಪಕ್ಕಕ್ಕಿಟ್ಟು ಕೆ ಜಿ ಎನ್ ಅವರು ಆ ಪುಸ್ತಕ ಬರಿಬೇಕಾಗಿತ್ತು ಅಂತ ನನಗೆ ಅನ್ಕೋತೇನೆ. ಅದಕ್ಕೆ ಕಾರಣ ಇಷ್ಟೇ, ತಂತ್ರ ಸಾಹಿತ್ಯವನ್ನು ಓದಿನ ನೆಲೆಯಲ್ಲಿ ಗ್ರಹಿಸಿರ್ತಕ್ಕಂಥವರು ಬರೆಯೋದೇ ಬೇರೆ, ಸಾಧನೆಯ ಹಿನ್ನೆಲೆಯಲ್ಲಿ ಗ್ರಹಿಸಿರ್ತಕ್ಕಂಥವರು ಅದನ್ನು ಬರೆಯೋದೇ ಬೇರೆ. ತಂತ್ರ ಸಾಹಿತ್ಯದ ಬಗೆಗೆ ಅಥವಾ ಸಿದ್ಧ ಸಾಹಿತ್ಯದ ಬಗೆಗೆ ಅಥವಾ ನಾಥಪಂಥದ ಬಗೆಗೆ ಅಥವಾ ಈ ಶಮನ ಪರಂಪರೆಯ ಧಾರೆಗಳ ಬಗೆಗೆ ಬಹಳಷ್ಟು ಜನರು ಅದಕ್ಕೆ ಒಂದು ರೀತಿಯಲ್ಲಿ ಅಪವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅದನ್ನು ಒಂದು ಥರದಲ್ಲಿ ಒಂದು ಹಳದಿ ಕಣ್ಣಿನಿಂದಲೇ ನೋಡಿದ್ದಾರೆ. ನಾನು ಯಾಕೆ ಕೆ ಜಿ ಎನ್ ಅವರು ಆ ಪುಸ್ತಕವನ್ನು ಬರಿಬೇಕಾಗಿತ್ತು ಅಂತ ಹೇಳ್ಕೊತೀನಿ ಅಂತಂದರೆ, ನನಗೆ ತಂತ್ರ ಸಾಹಿತ್ಯದ ಬಗ್ಗೆ ತುಂಬ ಚರ್ಚೆ ಮಾಡಿದಂತಹ ಇಬ್ಬರು ದೊಡ್ಡ ವಿದ್ವಾಂಸರು ನೆನಪಿಗೆ ಬರ್ತಾರೆ. ಒಬ್ಬರು ಜಾನ್ ವುಡ್ರೋ, ಮತ್ತೊಬ್ಬರು ಹಗೆ ಆನಂದ ಭಾರತಿ ಅಂತ. ಜಾನ್ ವುಡ್ರೋ ಅವರು ಬಂಗಾಳದಲ್ಲಿ ನ್ಯಾಯಾಧೀಶರಾಗಿದ್ದುಕೊಂಡು ತಮಗೆ ಸಿಕ್ಕಂತಹ ಒಂದು ನಿಮಿಷವನ್ನು ಕೂಡ ಅವರು ತಂತ್ರದ ಬಗೆಗೆ ಆಲೋಚನೆಯನ್ನು ಮಾಡ್ತಿದ್ರು, ತಂತ್ರದ ಬಗೆಗೆ ಚಿಂತನೆಯನ್ನು ಮಾಡ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಸುಮಾರು 20 ಪುಸ್ತಕಗಳನ್ನು ತಂತ್ರಗಳನ್ನು ಕುರಿತಂತೆ ಬರೆದಿದೆ. ಅದು ಒಂದು ರೀತಿಯಲ್ಲಿ ಪಾಶ್ಚಾತ್ಯ ಜಗತ್ತಿಗೆ ಭಾರತೀಯ ತಾಂತ್ರಿಕ ಸಾಹಿತ್ಯವನ್ನು ಪರಿಚಯ ಮಾಡಿಕೊಡ್ತು. ಆದರೆ ಅವ್ರಿಗೆ ತಂತ್ರದ ಸಾಧನೆ ಇರಲಿಲ್ಲ. ಹಗೆ ಆನಂದ ಭಾರತಿ ಆಸ್ಟ್ರಿಯಾ ದೇಶದವರು,
ವಿಯೆನ್ನಾದಲ್ಲಿ ಅವರು ಹುಟ್ಟಿದಂಥವರು. ಅವರು ಬೇಸಿಕಲಿ ಬಹಳ ದೊಡ್ಡ ಆಂಥ್ರೋಪಾಲಜಿಸ್ಟ್. ಒಬ್ಬ ಆಂಥ್ರೋಪಾಲಜಿಸ್ಟ್ ಆಗಿದ್ದುಕೊಂಡು ಒಬ್ಬರು ತಾಂತ್ರಿಕ್ ದೀಕ್ಷೆಯನ್ನು ಪಡ್ಕೊಂಡು ಅವರು ಬರೆದಂತಹ ತಾಂತ್ರಿಕ್ ಟ್ರೆಡಿಷನ್ ಎನ್ನುವಂತಹ ಪುಸ್ತಕ ತುಂಬ ಅಮೂಲ್ಯವಾದಂತಹ ಪುಸ್ತಕ. ನಾವೆಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಪುಸ್ತಕ. ಬಹಳಷ್ಟು ಸಂದರ್ಭಗಳಲ್ಲಿ ಇಂತಹ ಕೃತಿಗಳನ್ನು ನಾವು ಪಠ್ಯದಲ್ಲೂ ಓದಿರೋದಿಲ್ಲ, ಮತ್ತು ನಮ್ಮ ಮೇಷ್ಟ್ರುಗಳು ನಮಗೆ ಹೇಳ್ಕೊಡ್ಲೇ ಇಲ್ಲ. ನನಗೆ ಮತ್ತು ಕೆ ಜಿ ಎನ್ನವರಿಗೆ ಒಂದು ಗುರು ಪರಂಪರೆ. ಕೆ ಜಿ ಎನ್ನವರು ಗುಪ್ತ ಸಮಾಜಗಳ ಬಗ್ಗೆ ಮಾತನಾಡುವಾಗ ಅವರೊಂದು ಮಾತು ಹೇಳ್ತಾರೆ, ನಮಗೆ ರಕ್ತ ಸಂಬಂಧಗಳಿಗಿಂತ ಗುಪ್ತ ಸಮಾಜಗಳಲ್ಲಿ ಒಂದು ಗುರು ಪರಂಪರೆ ಬಹಳ ಮುಖ್ಯ ಅಂತ. ಜಿ ಎಚ್ ನಾಯಕರು ಮತ್ತು ಎಚ್ ಎಂ ಚೆನ್ನಯ್ಯನವರು ನಮ್ಮ ಗುರು ಅಂತಂದರೆ ಆ ಗುರು ಪರಂಪರೆಯ ಒಂದು ಸಲುಗೆ ಪ್ರೀತಿ ಇದೆ, ಮತ್ತು ಅದೆಲ್ಲೋ ಅವರಿಂದ ಅದು ನಮಗೆ ಬಂದಿದೆ ಅಂತ ನಾನು ಅನ್ಕೋತೀನಿ. ಇದಕ್ಕೆ ಕಾರಣ ಇದೆ. ಸುಮಾರು 30 ವರ್ಷಗಳ ಹಿಂದೆ ನಾನು ಮೊದಲಿಗೆ ಸರಹನ ಹೆಸರನ್ನ ಕೇಳಿದ್ದೆ. ನಾನು ರವಿಯವರು ಹೆಗ್ಗೋಡಿಗೆ ಹೋಗಿದ್ದಾಗ ಡಿ ಆರ್ ನಾಗರಾಜ್ ಅವರು ಸರಹನ ಬಗ್ಗೆ ಮಾತನಾಡ್ತಾ ಇದ್ರು. ಬರೀ ಸರಹನ ಹೆಸರನ್ನಷ್ಟೇ ಕೇಳಿದ್ದೆ ನಾನು. ನನಗೆ ಆ ಹೆಸರು ತುಂಬ ಕುತೂಹಲ ಅಂತ ಅನ್ನಿಸ್ತು, ಆತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತು. ಬಂದು ರವಿಯವ್ರ ಮನೆಯಲ್ಲೇ ತಂಗಿದ್ದಾಗ ಚಂದ್ರಿಕಾ ಜೊತೆಯಲ್ಲಿ ಆ ವಿಚಾರವನ್ನು ಮಾತನಾಡಿದ್ವಿ. ಸರಹನ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಾಗಿದೆ, ಆಕೆನ ತಂಗಮ್ಮ ಅಂತಲೇ ಕರೀತೀನಿ, ತಂಗಮ್ಮ ಹೆಚ್ಚು ತಿಳ್ಕೊಬೇಕಾದ್ರೆ ಯಾರು ನಮಗೆ ತಿಳಿಸ್ತಾರೆ ಅಂತ. ಆಗ ಚಂದ್ರಿಕಾ ಸರ್ ಪರಿಚಯವನ್ನು ಮಾಡಿಕೊಟ್ರು. ಆಗ ಸರ್ ಅವರು ಬೆಂಗಳೂರಲ್ಲಿ ಹೊಸ ಮನೆ ಕಟ್ಟಿಸ್ತಾ ಇದ್ರು. ಆಗ ಅವ್ರು ಒಂದು ಮಾತನ್ನು ಹೇಳಿದ್ರು, ಇದು ಒಂದು ದಿನದಲ್ಲಿ 1 ಗಂಟೆಯಲ್ಲಿ ಹೇಳಿ ಮುಗಿಸುವಂತಹ ಒಂದು ಸಾಹಿತ್ಯ ಅಲ್ಲ, ಅಥವಾ ಅದೊಂದು ದೊಡ್ಡ ಧಾರೆ. ಸುಮಾರು 6ನೇ ಶತಮಾನದಿಂದ ಹಿಡಿದು 12ನೇ ಶತಮಾನದವರೆಗೂ ಕೂಡ ಅದು ತುಂಬ ವಿಸ್ತರಿಸಿದೆ. ಅದನ್ನು ಅದು ಬೇರೆ ಭಾಷೆಯಲ್ಲಿದೆ, ಅದನ್ನು ಇದು ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಈಗ ನನಗೆ ಬಿಡುವಿಲ್ಲ, ನೀವು ಒಂದು ಕೆಲಸ ಮಾಡಿ, ಮಸು ಕೃಷ್ಣಮೂರ್ತಿಯವರು ಸಿದ್ಧ ಸಾಹಿತ್ಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನು ಓದಿ ಅಂತ ಹೇಳಿ. ನೋಡಿ ಅದೆಷ್ಟು ನನಗೆ ತುಂಬ ಅನುಕೂಲ ಆಯಿತು ಅಂತಂದರೆ, ನನಗೆ ಮಸು ಕೃಷ್ಣಮೂರ್ತಿಯವರ ಪುಸ್ತಕ ಓದುವುದರ ಜೊತೆಗೆ ಮಸು ಕೃಷ್ಣಮೂರ್ತಿಯವರ ಒಡನಾಟವು ಕೂಡ ನಮಗೆ ಸಿಕ್ತು. ಮತ್ತು ಆ ಪುಸ್ತಕದ ಬಗೆಗೆ ಓದಿದ ಮೇಲೆ ಆ ಧಾರೆಗಳನ್ನು ತುಂಬ ಹತ್ತಿರದಿಂದ ನೋಡಬೇಕು, ಅದನ್ನು ತುಂಬ ಓದಬೇಕು ಅಂತ ಅನಿಸಿ ಅದನ್ನು ಓದಿ ಮತ್ತೆ ಸರ್ನ ಭೇಟಿ ಮಾಡಿದ್ದು ನಾನು 2015ರಲ್ಲಿ. 2015ರಲ್ಲಿ ನಾನು ಅಕಾಡೆಮಿಯ ಸದಸ್ಯನಾಗಿದ್ದಾಗ ಚಾಮರಾಜನಗರದಲ್ಲಿ ತಂತ್ರ ಸಾಹಿತ್ಯ ಅವಲೋಕನ ಎನ್ನುವಂಥ ಒಂದು 2 ದಿನದ ಕಾರ್ಯಕ್ರಮವನ್ನು ಮಾಡ್ತೀವಿ. ಸರಿಗೆ ಅದೆಷ್ಟು ಖುಷಿ ಆಯಿತು ಅಂತಂದರೆ, ಅವರು ಉದ್ಘಾಟನೆ ಮಾಡಲಿಕ್ಕೆ ಸಭೆ ಬಂದಿದ್ದರು. ಅವರೆಷ್ಟು ಖುಷಿ ಆಯಿತು ಅಂತಂದರೆ, ತಂತ್ರಗಳ ಬಗೆಗೆ ನಡೀತಕ್ಕಂಥ ಡಿಬೇಟ್ ಆ ವಲಯದಲ್ಲೇ ಆಗುತ್ತೆ, ಅಂತಹ ವಲಯದ ಆಚೆ ಬಹುಶಃ ಮೊದಲ ಬಾರಿಗೆ ತಂತ್ರಗಳನ್ನು ಕುರಿತಂತಹ ಒಂದು ಡಿಬೇಟ್ ನಡೀತಾ ಇದೆ. ಅದಕ್ಕೆ ನಾನು ಅಕಾಡೆಮಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ಅಂತ. ಆ 2 ದಿನ ಸರ್ ನಮ್ಮ ಜೊತೆಯಲ್ಲಿದ್ದದ್ದು, ನಮ್ಮ ಜೊತೆಯಲ್ಲಿ ಮಾತನಾಡಿದ್ದು, ಮತ್ತು ಆ ಸಾಹಿತ್ಯದ ಬಗೆಗೆ ಹೆಚ್ಚಿನ ಒಳಹುಗಳನ್ನು ಕೊಟ್ಟದ್ದು ನಿಜಕ್ಕೂ ಕೂಡ ಅದು ಸ್ಮರಣೀಯ. ತುಂಬ ಖುಷಿಯಾಗುತ್ತೆ. ಅದಾದ 10 ವರ್ಷಕ್ಕೆ ಮತ್ತೆ ಸರ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅಂದರೆ ಸರ್ ಅವರು 30 ವರ್ಷದ ಹಿಂದೆ ಹಾಕಿದಂತಹ, ನನ್ನ ಮನಸ್ಸಿನೊಳಗೆ ಬಿತ್ತಿದಂತಹ ಬೀಜ, ನಾನು ಒಂದು 84 ಜನ ಸಿದ್ಧರ ಬಗೆಗೆ ಓದೋದಕ್ಕೆ, ತಮಿಳುನಾಡಿನ 18 ಜನ ಸಿದ್ಧರ ಬಗೆಗೆ ಓದಲಿಕ್ಕೆ, ಮತ್ತು ಕರ್ನಾಟಕದ ಸಿದ್ಧರ ಬಗೆಗೆ ಓದಲಿಕ್ಕೆ, ಮತ್ತು ವಚನ ಸಾಹಿತ್ಯವನ್ನು ಬೇರೆಯ ಕ್ರಮದಲ್ಲಿ ಅಧ್ಯಯನವನ್ನು ಮಾಡಲಿಕ್ಕೆ ನನಗದು ಪ್ರೇರಣೆಯನ್ನು ಕೊಟ್ಟಿದೆ. ನಾನು ವಿಶ್ವವಿದ್ಯಾನಿಲಯ ಕಲಿಸೋದಕ್ಕಿಂತ ಹೆಚ್ಚಿನ ಒಂದು ಒಳಹುಗಳನ್ನು ಒಂದು ರೀತಿಯಾಗಿರ್ತಕ್ಕಂತಹ ಸಮತೋಲನದ ನೆಲೆಯಲ್ಲಿ ಗ್ರಹಿಸುವಂಥದ್ದು, ಸಮಚಿತ್ತ ಅಂತ ನಾವೇನು ಹೇಳ್ತೀವಿ, ಆ ದಿಶೆಯಲ್ಲಿ ಗ್ರಹಿಸುವಂಥದ್ದನ್ನು ನಮ್ಮ ಕೆ ಜಿ ಎನ್ನವರ ಚಿಂತನೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಕೆ ಜಿ ಎನ್ನವರ ಬಗ್ಗೆ ಅದು ನಾನು ಹೇಳ್ದಲ್ಲ, ವುಡ್ರೋಪ್ ಮತ್ತು ನಮ್ಮ ಅಗೆ ಆನಂದ ಭಾರತಿ ಅವರ ಚಿಂತನೆಗಳು ನಾವು ಓದಬೇಕಾಗಿದೆ. ನಾನು ಅಗೆ ಆನಂದ ಭಾರತಿ ತಾಂತ್ರಿಕ್ ಟ್ರೆಡಿಷನನ್ನು ಎಷ್ಟು ಅಥೆಂಟಿಕ್ ಆಗಿ ಬರೆದಿದ್ದಾರೆ, ಎಷ್ಟು ಅಮೂಲ್ಯವಾದಂತಹ ಒಳಹುಗಳನ್ನು ಕೊಡ್ತಾ ಇದ್ದಾರೆ, ಅಂತಹ ಒಳಹುಗಳ ನಿರೀಕ್ಷೆಯಲ್ಲಿ ನಾವು ಇದ್ವಿ. ರವಿಯವ್ರಿಗೆ ನಾನು ಇವತ್ತಿಗೂ ಕೂಡ ವಿನಂತಿ ಮಾಡ್ಕೋದೇನಂತಂದರೆ, ನಿಮ್ಮ ಮನಸ್ಸನ್ನು ಬದಲಾಯಿಸಿ ಸರ್ ಹತ್ರ ಅದ್ರ ಬಗ್ಗೆ ಒಂದು ಪುಸ್ತಕವನ್ನು ದಯಮಾಡಿ ಬರೆಸಿ.
ಯಾಕೆಂತಂದರೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತನೋ ಹಾಗೆ ಓದಿನ ನೆಲೆಯಲ್ಲಿ ಈ ಒಂದು ವಿಚಾರವನ್ನು ಗ್ರಹಿಸೋದಕ್ಕಾಗೋದಿಲ್ಲ. ಇದನ್ನು ಬಹಳ ಮುಖ್ಯವಾಗಿ ಗ್ರಹಿಸಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಸಾಧನೆ ಮತ್ತು ಅನುಭವದ ನೆಲೆಯಲ್ಲಿ ಗ್ರಹಿಸಬೇಕು. ಭಾಗಶಃ ಅಂತಹ ಒಂದು ನಮ್ಮ ನಡುವೆ ಇರತಕ್ಕಂತಹ ಒಂದು ದೊಡ್ಡ ಒಂದು ಆಕರ KG. ನಾನು ಸಾಕ್ರು ರಾಮಚಂದ್ರರಾಯರ ಪುಸ್ತಕಗಳನ್ನು ಗಮನಿಸಿದ್ದೇನೆ, ಮತ್ತು ಸತ್ಯನಾರಾಯಣವರ ಪುಸ್ತಕಗಳನ್ನು ಕೂಡ ಗಮನಿಸಿದ್ದೇನೆ. ಜೊತೆಗೆ ನಮ್ಮ ಸತ್ಯಕಾಮ ಅವರ ಪುಸ್ತಕಗಳನ್ನು ನಾವು ನೋಡ್ತಾ ಇದ್ದೀವಿ. ಇವುಗಳನ್ನೆಲ್ಲ ನೋಡುವಾಗ ನಮಗೇನಾಗುತ್ತೆ ಅಂತ ಅಲ್ಲಲ್ಲಿ ಮಿಂಚುಗಳು ಸಿಗ್ತಾ ಹೋಗ್ತವೆ. ಈ ಎಲ್ಲ ಗ್ರಹಿಕೆಯ ಹಿನ್ನೆಲೆಯಲ್ಲಿ ನಾವು KG ಅನ್ನೋರನ್ನ ಗ್ರಹಿಸುವಂಥದ್ದು ಬಹಳ ಮುಖ್ಯ. ಇಲ್ಲಿವರೆಗೆ ಯಾವುದನ್ನು ನಾವು ಚಿಂತನೆಯನ್ನಾಗಿ ಮಾಡಬೇಕಾಗಿತ್ತೋ, ಯಾವುದು ನಮ್ಮ ಚಿಂತನೆಯ ಪಠ್ಯಗಳಾಗಬೇಕಾಗಿತ್ತೋ, ಯಾವುದು ನಮ್ಮ ಬದುಕಿನ ಮಾರ್ಗಗಳನ್ನು ತಿಳಿಸುವಂಥದ್ದಾಗಬೇಕಾಗಿತ್ತೋ ಅಂತಹ ಪಠ್ಯಗಳನ್ನು ನಾವಿನ್ನೂ ಮುಟ್ಟೇ ಇಲ್ಲ. ಇನ್ಮೇಲೆ ಮುಟ್ಟುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ನಾನು ಬಂದಿರತಕ್ಕಂತಹ ಬಹಳಷ್ಟು ಯುವ ವಿದ್ವಾಂಸರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ದಯಮಾಡಿ ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡಿ. ನಾನು ಬಹಳಷ್ಟು ಜನರ ಜೊತೆಯಲ್ಲಿ ಕುಂತಾಗ ನಿಂತಾಗ ನಮ್ಮ ಭೈರಪ್ಪ ಇದ್ದಾರೆ, ಮೊದಲಾದವರೆಲ್ಲ ಸ್ನೇಹಿತರಿದ್ದಾರೆ, ನಾನು ಅವ್ರ ಜೊತೆಲೆಲ್ಲ ಮಾತನಾಡ್ತಾ ಇರ್ತೀನಿ. ಅವ್ರು ಒಂದೇ ಮಾತಂತಾರೆ, ಸರ್ ಪ್ರವೇಶ ಸಿಗೋದು ಕಷ್ಟ ಅಂತ. ಈ ಸಾಹಿತ್ಯಕ್ಕೆ ಪ್ರವೇಶ ಸಿಗೋದು ಕಷ್ಟ ಅಂತ. ನಾನು ಹೇಳೋದೇನು ಅಂತಂದರೆ, ಕನ್ನಡದ ಒಂದು ಗಾದೆ ಇದೆ, ಬೆಟ್ಟ ಆಡ್ತಿದೆ ಬೆಟ್ಟ ಕರಗುತ್ತೆ ಅಂತ. ಯಾವುದೇ ಸಾಹಿತ್ಯ ತನಗೆ ತಾನೇ ಕಷ್ಟ ಆಗೋದಿಲ್ಲ. ಡಾಕ್ಟರ್ ಕಜಿನ್ ಅವರು ಕುವೆಂಪು ಅವ್ರಿಗೆ ಹೇಳಿದ ಹಾಗೇನೆ ನೋಡಿ, ಕನ್ನಡದಲ್ಲಿ ವ್ಯಾಕರಣ ಇದೆ, ಮತ್ತೊಂದಿದೆ, ಮಗದೊಂದಿದೆ, ಪದ್ಯ ಬರೆಯ ಕಷ್ಟ ಅಂತಂದಾಗ ಇಲ್ಲ ರೀ, ಅದು ನೀವು ಬರಿತಾ ಹೋಗಿ ಅದು ಆಗುತ್ತೆ ಅಂತ. ಹಾಗಾಗಿ ನಾನು ಕೂಡ ನಮ್ಮ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ದಯಮಾಡಿ ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡಿ, ನಿಮ್ಮ ಅಧ್ಯಯನಗಳನ್ನು ಮಾಡಿ. ಮತ್ತು ಈಗಾಗಲೇ ಈ ಸಾಹಿತ್ಯ ನಮ್ಮ ನಡುವೆ ಚೆನ್ನಾಗಿದೆ. ಅದು ವಚನ ಸಾಹಿತ್ಯವನ್ನು ಗಮನಿಸಿದಾಗಬಹುದು, ತತ್ವಪದ ಸಾಹಿತ್ಯಗಳನ್ನು ಗಮನಿಸಿದಾಗಬಹುದು ಇದೆ. ಹಾಗಾಗಿ KG ಅನ್ನವರು ಜನಸಂಸ್ಕೃತಿಯ ಚಿಂತನೆಗಳನ್ನು ಅವರು ಮುಖ್ಯವಾಹಿನಿಗೆ ತರಲಿಕ್ಕೆ ಅವರು ಕೊಟ್ಟಂತಹ ಒಂದು ಕೊಡುಗೆ ಬಹಳ ದೊಡ್ಡದು. ಅವರು ರುದ್ರಮುನಿ ಸ್ವಾಮಿಗಳ ಬಗ್ಗೆ ಒಂದು ಲೇಖನ ಬರೀತಾರೆ. ಅದು ಒಂದು ಪುಟ್ಟ ಲೇಖನ. ಅಲ್ಲಿ ಬನಶಂಕರಿ ದೇವಿಯ ಬಗೆಗೆ ಮಾತುಗಳು ಬರ್ತವೆ, ಚೌಡೇಶ್ವರಿ ದೇವಿಯ ಬಗೆಗೆ ಮಾತುಗಳು ಬರ್ತವೆ, ಮತ್ತು ರುದ್ರಸ್ವಾಮಿಯವರನ್ನು ಅವರು ಅವಧೂತರು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅವಧೂತ ಕಲ್ಟ್ ಇದೆಯಲ್ಲ, ಅದು ಬಹಳ ಆದಿಮವಾದದ್ದು, ಪುರಾತನವಾದದ್ದು. ಬ್ರಾಹ್ಮಣತನವನ್ನು, ಚಾಂಡಾಳತನವನ್ನು ಬಿಟ್ಕೊಟ್ಟಾಗ ಮಾತ್ರ ಅವಧೂತನಾಗೋದಕ್ಕೆ ಸಾಧ್ಯ. ಈ ಅವಧೂತತನ ಅನ್ನುವಂಥದ್ದು ಬರಬೇಕು. ಅವಧೂತ ಉಪನಿಷತ್ತಿದೆ, ಮತ್ತು ಪರಶುರಾಮ ಕಲ್ಪಸೂತ್ರ ಇದೆ, ಬೇರೆ 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 ಟೆಕ್ಸ್ಟ್ಗಳು ನಮ್ಮಲ್ಲಿ ಸಾಕಷ್ಟಿದ್ದಾವೆ. ಹಾಗಾಗಿ ನಾವು ಅವುಗಳನ್ನು ಅಧ್ಯಯನ ಮಾಡೋದು, ಮತ್ತು ಅವುಗಳ ಬಂದಿರತಕ್ಕಂಥ ಸಾಹಿತ್ಯ, ದಯಮಾಡಿ ನೀವು ತ್ರಿಪುರ ರಹಸ್ಯ ಅನ್ನುವಂಥ ಒಂದು ಪುಸ್ತಕ ಇದೆ. ಅದು ಆ ಹಿನ್ನೆಲೆಯಲ್ಲೇ ನಾನು ಮಾತಾಡ್ತೀನಿ, ಹೊರಗಡೆ ಎಲ್ಲೂ ಹೋಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತ್ರಿಪುರ ರಹಸ್ಯ ಎನ್ನುವಂತಹ ಒಂದು ಪುಸ್ತಕ ಇದೆ. ಅಲ್ಲಿ ಜ್ಞಾನಕಾಂಡ ಬೇರೆ ಬೇರೆ ನೆಲೆಯಲ್ಲಿದೆ. ದಯಮಾಡಿ ನೀವು ಅದನ್ನು ಅಧ್ಯಯನ ಮಾಡಿದ್ರೆ, ಇವತ್ತು ಕತೆ ಬರೀತಕ್ಕಂಥವ್ರಿಗೆ ಹೊಸದಾದಂಥ ರೀತಿಯಲ್ಲಿ ಕಥೆಯನ್ನು ಹೇಗೆ ಹೇಳಬಹುದು ಎನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ನಾವು ಒಡ್ಡಾರಾಧನೆ ಆಗ್ಬೋದು, ಬೃಹತ್ ಒಂದು ಕಥಾಮೃತ ಆಗ್ಬೋದು, ಮೊದಲಾದವನ್ನೆಲ್ಲ ಗಮನಿಸಿದ್ದೀವಿ. ಆದರೆ ತ್ರಿಪುರ ರಹಸ್ಯವಂತ ಒಂದು ಪುಸ್ತಕವನ್ನು ನೋಡಿದಾಗ ಆ ಪುಸ್ತಕದಲ್ಲಿ ಆ ಕಥೆಗಳನ್ನು ಹೇಳುವಂತಹ ಕ್ರಮ, ಮೇಲ್ನೋಟಕ್ಕೆ ಆ ಕಥೆಗಳು ನಮಗೆ ಕಥೆಗಳಾಗಿ ಕಾಣ್ತವೆ. ಆದರೆ ಆ ಕಥೆಗಳಲ್ಲಿರ್ತಕ್ಕಂತಹ ಸಾಂಕೇತಿಕತೆಗಳಾಗ್ಬೋದು, ರೂಪಕಗಳಾಗ್ಬೋದು, ಉಪಮೆಗಳಾಗ್ಬೋದು, ಅವು ಎಂತಹ ಬಹುದೊಡ್ಡ ತಾತ್ವಿಕತೆಯನ್ನು, ಉಲಟ್ ಭಾಷೆ ಅಂತ ನಾವು ಏನು ಕರಿತೀವಿ, ಸಂದ ಭಾಷೆ ಅಂತ ಏನು ಕರಿತೀವಿ, ಬೆಡಗಿನ ಭಾಷೆ ಅಂತ ಏನು ಕರಿತೀವಿ, ಆ ಹಿನ್ನೆಲೆಯಲ್ಲಿ ಅದ್ಭುತವಾದ ಒಳಹುಗಳನ್ನು ಕೊಡಕ್ಕೆ ಹೋಗ್ತಾರೆ. ಸಾಹಿತ್ಯ ನಮ್ಮನ್ನು ಏನು ಮಾಡ್ತಾ ಇದೆ ಅಂದರೆ ಆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಅದನ್ನು ಗ್ರಹಿಸುವ ನೆಲೆಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಅದು ಅಂತಹ ಒಂದು ಪ್ರಯತ್ನ ಬಹಳ ಮುಖ್ಯ. ಜೊತೆಗೆ
ನಮ್ಮ ಬಹಳಷ್ಟು ಜನ ಸ್ನೇಹಿತೆ ಏನು ಹೇಳ್ತಿದ್ರು ಅಂತಂದರೆ, ನಾವು ಓದದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ, ನಾವು ಓದಿ ನಮ್ಮ ಕುಮಾರಸ್ವಾಮಿ ನನಗೆ 7 ಸಂದರ್ಭದ ಕಥೆಗಳನ್ನು ಹೇಳ್ತೀನಿ. ಒಂದು ನಾರದ, ನಿಮಗೆ ಚೆನ್ನಾಗಿ ಗೊತ್ತಿದೆ, ನಾರದ ಬಹಳ ದೊಡ್ಡ ಸಂಗೀತಗಾರ, ಬಹಳ ದೊಡ್ಡ ವೇಣುವಾದಕ. ಆತನಿಗೆ ನನ್ನನ್ನು ಬಿಟ್ಟರೆ ಅತ್ಯುತ್ತಮವಾಗಿ ಸಂಗೀತವನ್ನು ಬಲ್ಲಂಥವರು ಮತ್ತು ನನ್ನನ್ನು ಬಿಟ್ಟರೆ ಅತ್ಯುತ್ತಮವಾಗಿ ವೀಣೆಯನ್ನು ನುಡಿಸ್ತಕ್ಕಂಥವ್ರು ಭಾಗಶಃ ಯಾರು ಇರೋದಿಲ್ಲ ಅಂತ ಆತನಿಗೆ ಅಹಂಕಾರ ಬರ್ತದೆ. ಆ ಅಹಂಕಾರ ಬಂದಾಗ ಆತ ಯಾರ ಹತ್ರ ಹೋಗಿದ್ದನ್ನು ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ಅಂತಂದರೆ, ವಾಣಿ ಶಾರದೆಯ ಬಳಿಯಲ್ಲೇ ಹೋಗಿ ಕೇಳೋದು ಸರಿ ಅಂತ ಹೇಳಿ ಅವನು ಹೇಳ್ತಾನೆ, ಅಮ್ಮ ನಿನಗೆ ಗೊತ್ತಿದೆ ನನ್ನಷ್ಟು ದೊಡ್ಡ ಸಂಗೀತಗಾರ ಜಗತ್ತಿನಲ್ಲಿ ಯಾರೂ ಇಲ್ಲ, ನನ್ನಷ್ಟು ಅದ್ಭುತವಾಗಿ ವೀಣೆಯನ್ನು ನುಡಿಸ್ತಕ್ಕಂಥವ್ರು ಯಾರೂ ಇಲ್ಲ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ. ಆಗ ಶಾರದೆ ನಕ್ಕು ಒಂದು ಮಾತನ್ನು ಹೇಳ್ತಾಳೆ, ಹೌದಪ್ಪ, ನೀನು ತುಂಬ ಚೆನ್ನಾಗಿ ಸಂಗೀತ ನುಡಿಸ್ತೀಯ, ನೀನು ತುಂಬ ಚೆನ್ನಾಗಿ ಹಾಡ್ತೀಯ, ನಿನ್ನಲ್ಲಿ ಅಪಸ್ವರ ಬರೋದಿಲ್ಲ, ಎಲ್ಲವೂ ಸರಿ. ಆದರೆ ನೀನು ಕಲಿತಂತಹ ವಿದ್ಯೆಯನ್ನು ನೀನು ಆಡುವಾಗ ಪ್ರಕೃತಿಯ ಮೇಲೆ ಅದು ಎಂತಹ ಪರಿಣಾಮವನ್ನು ಬೀರುತ್ತೆ ಎನ್ನುವುದನ್ನು ನೀನು ಅರಿತಿದ್ದೀಯಾ ಅಂತ ಕೇಳ್ತಾಳೆ. ಅದು ಬಹಳ ಮುಖ್ಯವಾದಂತಹ ಇದು ಘಟ್ಟ. ಅಂದರೆ ನೀನು ತಪ್ಪಿಲ್ಲದೆ ಹಾಡಬಹುದು, ಅದ್ಭುತವಾಗಿ ನುಡಿಸಬಹುದು, ಆದರೆ ನಿನ್ನಲ್ಲಿ ಸಮರ್ಪಣೆ ಇಲ್ಲದೆ ಇದ್ದರೆ, ನಿನ್ನಲ್ಲಿ ಪ್ರಕೃತಿಯನ್ನು ಒಪ್ಪಿಸದೆ ಇದ್ದಿದ್ರೆ, ಪ್ರಕೃತಿಗೆ ಯಾವುದೇ ರೀತಿಯಾದಂಥ ಹಾನಿ ಉಂಟಾಗದೆ ಇದ್ದರೆ ಅದು ಸಂಗೀತ, ಅದು ವಿದ್ಯೆ. ಆದರೆ ಆ ನಾರದ ಆ ಸಂಗೀತವನ್ನು ನುಡಿಸಿದಾಗ ಪ್ರಕೃತಿಗಳೆಲ್ಲ ತಳಮಳಗೊಳ್ತವೆ, ಎಲ್ಲರ ವೀಣೆಗಳಲ್ಲಿರ್ತಕ್ಕಂಥ ತಂತಿಗಳೆಲ್ಲ ಕಿತ್ತು ಹೋಗ್ತವೆ. ಅಂದರೆ ನೀವು ಗಮನಿಸಿ, ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಕಲಿತದ್ದನ್ನೇ ವಿದ್ಯೆ ಅಂತ ತಿಳ್ಕೊಂಡಿದ್ದೀವಿ, ವಿದ್ಯೆಯ ಅಂತರಂಗವನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡಿಲ್ಲ. ಇನ್ನೊಂದು, ನರೋಪ ಮತ್ತು ಅರಿವಿನ ದೇವತೆ ನಡುವೆ ನಡೀತಕ್ಕಂಥ ಒಂದು ಸಂವಾದ. ನರೋಪ ನಳಂದ ವಿಶ್ವವಿದ್ಯಾನಿಲಯದ ಬಹಳ ದೊಡ್ಡ ಮೇಧಾವಿ, ಬಹಳ ದೊಡ್ಡ ವಿದ್ವಾಂಸ, ಮತ್ತು ಅಲ್ಲಿನ ಅಧ್ಯಾಪಕನು ಕೂಡ ಆಗಿದ್ದ. ಅವನು ಒಂದು ಅರಿವಿನ ದೇವತೆ ಬಂದಾಗ ಬಹಳ ಗಹನವಾದ ಓದಿನಲ್ಲಿರ್ತಾನೆ. ಆಗ ಅರಿವಿನ ದೇವತೆ ಬಂದು ಕೇಳ್ತಾಳೆ, ಯುವ ವಿದ್ವಾಂಸರೇ, ನೀವೇನನ್ನು ಓದ್ತಾ ಇದ್ದೀರಾ ಅಂತಂದಾಗ ಆತ ಹೇಳ್ತಾನೆ, ನಾನು ಬೌದ್ಧ ತತ್ವಗಳನ್ನು ತುಂಬ ಗಂಭೀರವಾಗಿ ಅಧ್ಯಯನ ಮಾಡ್ತಾ ಇದ್ದೇನೆ. ಆಗ ಕೇಳ್ತಾಳೆ, ಆ ಶಬ್ದದ ಅರ್ಥ ಮತ್ತು ಅರ್ಥದ ಅರ್ಥ ನಿಮಗೆ ಗೊತ್ತಿದೆಯಾ ಅಂತ. ಅವನು ನನಗೆಲ್ಲವೂ ಗೊತ್ತು ಅಂತ ಹೇಳ್ತಾನೆ. ಹೇಳಿ ಅಂತ. ಅವನು ಶಬ್ದದ ಅರ್ಥಗಳನ್ನು ಹೇಳ್ತಾ ಹೋಗ್ತಾನೆ ವಿನಃ ಅರ್ಥದ ಅರ್ಥವನ್ನು ಹೇಳಕ್ಕೆ ಹೋಗ್ತಾನೆ. ಅಂದರೆ ನಮಗೆ ಗೊತ್ತಿರ್ತಕ್ಕಂಥ ವಿದ್ಯೆ ಏನು ಅಂತಂದರೆ, ಕೇವಲ ಪದ ಮತ್ತು ಪದಗಳ ಅರ್ಥ ಗೊತ್ತಿದೆ ವಿನಃ ಬಹಳ ಮುಖ್ಯವಾದಂತಹ ಅರ್ಥವನ್ನು ಗ್ರಹಿಸುವಲ್ಲಿ ನಾವು ಸೋತಿದ್ದೇವೆ. ಯಾವ ಸಾಹಿತ್ಯ ಮತ್ತು ಯಾವ ಜೀವನ ಕ್ರಮ, ಯಾವುದನ್ನು ನಾವು ಮುಖ್ಯವಾಹಿನಿ ಅಂದ್ಕೊಂಡಿದ್ದೀವಿ, ಆ ಮುಖ್ಯವಾಹಿನಿಯೆಲ್ಲ ಮಾಡ್ತಕ್ಕಂಥ ಏನು ಅಂತಂದರೆ, ಬರೀ ಪದಗಳ ಅರ್ಥವನ್ನು ಹೇಳಿದ್ದೇ ವಿನಃ ಅರ್ಥದ ಅರ್ಥವನ್ನು ಹೇಳಿಲ್ಲ. ಆ ಅರ್ಥದ ಅರ್ಥ ಇರ್ತಕ್ಕಂಥದ್ದು KGN ಅವರು ಏನು ಗುಪ್ತ ಸಮಾಜ ಅಂತ ಹೇಳ್ತಾರೆ, KGN ಯಾವುದನ್ನು ಸಹಜ ಪಂಥ ಅಂತ ಹೇಳ್ತಾರೆ, KGN ಯಾವ ಪುಸ್ತಕವನ್ನು ಬರಿಬೇಕು ಅಂತ ರವಿ ಹೇಳಿ ಅದನ್ನು ತಪ್ಪಿಸೋ ತಂತ್ರ ಅಂತ ಹೇಳ್ತಾರೆ. ಅದರಲ್ಲಿ ಈ ಅರ್ಥಗಳನ್ನು ಅರಿಯುವಂತಹ ಒಂದು ಚಿಂತನೆ ಇದೆ. ನಮಗೆ ಬೇಕಾಗಿರ್ತಕ್ಕಂಥ ಇಂತಹ ಒಂದು ಚಿಂತನಧಾರೆ. ಯಾಕೆ ನಾವು ಇಂತಹ ಒಂದು ಚಿಂತನಾ ಧಾರೆಯನ್ನು ನಾವು ಆ ಕಡೆ ಮುಖ ಮಾಡಿಲ್ಲ ಅಂತಂದರೆ, ಆ ಕಡೆ ಮುಖ ಮಾಡದಂತೆ ನಮ್ಮನ್ನು ಪ್ರೇರೇಪಿಸಲಾಗಿದೆ, ನಮ್ಮನ್ನು ಬಂಧಿಸಲಾಗಿದೆ. ಈಗ ಅವ್ರು ಬಂಧಿಸಿದ್ದಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಬಂದಿಯಾಗಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಾವು ಈ ಮಾನಸಿಕ ಭ್ರಮೆಗಳಲ್ಲಿದ್ದೀವಿ, ಕಲ್ಪನೆಗಳಲ್ಲಿದ್ದೀವಿ. ಇಂತಹ ಕಲ್ಪನೆಗಳು ಕಳಚಿಕೊಳ್ತಕ್ಕಂಥದ್ದು ನಾವು ಆ ಲೋಕವನ್ನು ಪ್ರವೇಶಿಸಿದಾಗ. ಅಂತಹ ಲೋಕವನ್ನು ಪ್ರವೇಶಿಸಲಿಕ್ಕೆ KGN ಅಂತವ್ರು ನಮಗೆ ಮಾರ್ಗದರ್ಶನ ನೋಡಿ. ಅವರು ರುದ್ರಸ್ವಾಮಿಯವ್ರ ಬಗ್ಗೆ ಮಾತಾಡುವಾಗ
ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಓದಿದವರಿಗೆ ಗ್ರಂಥಗಳು ಅಕ್ಷರಗಳು ಇದಾಗ್ತವೆ, ಆದರೆ ಓದದೇ ಇರ್ತಕ್ಕಂಥ ಲೋಕದಲ್ಲಿರ್ತಕ್ಕಂಥವ್ರಿಗೆ ಪವಾಡವೇ ಬಹಳ ದೊಡ್ಡ ಇದು. ಅದು ಆ ಮೂಲಕ ಜನರನ್ನ ಸೆಳೆಯಬೇಕು ಅಂತ. ಸಂವರ್ತ ಎನ್ನುವಂತಹ ಒಬ್ಬ ವ್ಯಕ್ತಿ, ನಿಮಗೆ ಪರಶುರಾಮ ಇದ್ದಾನೆ. ಪರಶುರಾಮ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅವನು ಅತ್ಯಂತ ಶೂರ ವೀರ ಎಲ್ಲವೂ. 21 ಬಾರಿ ಜಗತ್ತನ್ನ ಇದು ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯನೆಲ್ಲ ನಿರ್ಮೂಲನ ಮಾಡಿದ್ದ. ಅಂತಹ ಪರಶುರಾಮನಿಗೆ ರಾಮ ಎನ್ನುವಂತಹ ಮತ್ತೊಬ್ಬ ಕ್ಷತ್ರಿಯಿಂದ ಸೋಲಾಗುತ್ತೆ. ಆ ಸೋಲಿನಿಂದ ಆತ ತುಂಬ ಭ್ರಮನಿರಸನಾಗ್ತಾನೆ, ತುಂಬ ಡಿಸ್ಟರ್ಬ್ ಆಗ್ತಾನೆ. ಡಿಸ್ಟರ್ಬ್ ಆದಾಗ ಆತ ಒಂದು ಕಡೆ ಸುಮ್ಮನೆ ಹೋಗ್ತಾ ಇರ್ತಾನೆ. ಆಗ ಅವನಿಗೆ ಎದುರಾಗ್ತಕ್ಕಂಥವನು ಸಂವರ್ತ ಎನ್ನುವಂತಹ ಒಬ್ಬ ವ್ಯಕ್ತಿ. ಆತ ನೋಡೋರ ಕಣ್ಣಿಗೆ ಹುಚ್ಚನಾಗಿ ಕಾಣ್ತಿರ್ತಾನೆ. ಆತನ ಬಟ್ಟೆಗಳೆಲ್ಲ ಧೂಳು ತುಂಬಿರ್ತದೆ, ತಲೆಯೆಲ್ಲ ಕೆದರ್ಕೊಂಡಿರ್ತದೆ. ಆದರೆ ಆತನ ಮುಖದಲ್ಲಿ ಒಂದು ಪ್ರಸನ್ನತೆ ಇರ್ತದೆ, ಕಣ್ಣುಗಳಲ್ಲಿ ಒಳಪುಗಳಿರ್ತಾರೆ. ಆತನನ್ನು ಇವನು ಮಾತಾಡಿಸ್ತಾನೆ, ನೀನು ಯಾರು ಅಂತ. ಆದರೆ ಆ ಸಂವರ್ತ ಮಾತನಾಡೋದಿಲ್ಲ. ಅವನು ಮತ್ತೆ ಹಂಗೆ ಹೋಗ್ತಾನೆ. ಇವನಿಗೆ ಪರಶುರಾಮನಿಗೆ ಏನೋ ಇದೆ ಅಂತ ಹೇಳಿ ಅವನ್ನ ಮತ್ತೆ ಬೆನ್ನಟ್ತಾನೆ. ಮತ್ತೆ ನೀನು ಯಾರು ಅಂತ ಕೇಳ್ತಾನೆ, ಆಗಲೂ ಮಾತಾಡೋದಿಲ್ಲ. ಆಗ ಅವನನ್ನು ವಾಚಾಮಗೋಚರವಾಗಿ ಬೈತಾನೆ. ಬೈದಾಗಲೂ ಕೂಡ ಆತ ನಗ್ನಗ್ತಾನೆ ಇರ್ತಾನೆ. ನಗ್ನಗ್ತಿದ್ದಾಗ ಆತ ಮತ್ತೆ ಕೇಳ್ತಾನೆ, ನೀನು ಯಾರು ಅಂತ. ಆವಾಗ ಅವನು ಸಂವರ್ತ ಕೇಳ್ತಾನೆ, ನೀನು ಯಾರು ಅಂತ ನೀನು ನನ್ನನ್ನೆಲ್ಲ ಕೇಳೋದು, ನಿನ್ನನ್ನ ಕೇಳ್ಕೊಬೇಕಾಗಿತ್ತು. ಈ ತಂತ್ರ ಸಾಹಿತ್ಯ ಅಥವಾ ಈ ಒಂದು ಗುಪ್ತ ಸಮಾಜಗಳು ಯಾವಾಗಲೂ ಕೂಡ ಕೇಳ್ತಕ್ಕಂಥದ್ದು ಏನು ಅಂದರೆ, ತನ್ನನ್ನು ತಾನು ಪ್ರಶ್ನಿಸ್ಕೊಳ್ತಾ ಹೋಗುತ್ತೆ, ತನ್ನನ್ನು ತಾನು ಅರಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತದೆ. ಈ ನೆಲೆಯೇ ಬಹಳ ಮುಖ್ಯ. ಹಾಗಾಗಿ ಅದು ಕಾಯ ಸಿದ್ಧಾಂತವನ್ನು, ಅಂದರೆ ಕಾಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ದೇಹವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ಹೇಳ್ತಾ ಹೋಗುತ್ತೆ. ಹಾಗಾಗಿ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಕಾಯ ವಾಚ ಮನಸ್ಸು ಈ 3 ಶುದ್ಧೀಕರಣಗೊಳ್ಳಬೇಕು ಅಂತ. ಅಂದರೆ ದೀಕ್ಷೆಯಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅದೇ. ಅವರ ಪಠ್ಯಗಳು ಕೂಡ ಹೇಳ್ತಾ ಹೋಗ್ತದೆ. ದೀಕ್ಷೆ ಅಂತಂದಾಗ ಅದು ದೇಹದ ದೀಕ್ಷೆ, ದೇಹವನ್ನು ಶುದ್ಧೀಕರಣಗೊಳಿಸ್ತಕ್ಕಂಥದ್ದು, ಮಾತುಗಳನ್ನು ಶುದ್ಧೀಕರಣಗೊಳಿಸ್ತಕ್ಕಂಥದ್ದು, ಮತ್ತು ಮನಸ್ಸನ್ನು ಶುದ್ಧೀಕರಣಗೊಳಿಸ್ತಕ್ಕಂಥದ್ದು. ಸರಹ ಅವನು ಗ್ರಂಥಗಳ ಮೂಲಕ ತನ್ನ ಮನಸ್ಸನ್ನು ಇದು ಮಾಡ್ಕೊತೀನಿ ಅಂತಂದಾಗ ಆತನ ಸಂಗಾತಿ ಕಮ್ಮಾರ ಕಣ್ಣಿ ಕೇಳ್ತಾಳೆ, ಹೇಗೆ ಮನಸ್ಸು, ದೇಹ ಮತ್ತು ಮಾತು, ಇಂದ್ರಿಯಗಳನ್ನು ನೀನು ನೇರಗೊಳಿಸಿದರೆ ಮಾತ್ರ ನಿನಗೆ ಬುದ್ಧ ಚಿತ್ತ ಸಿಗುತ್ತೆ ಎನ್ನುವಂತಹ ಮಾತು. ಹಾಗಾಗಿ ಇಲ್ಲಿ ತಂತ್ರ ಅಂತಂದರೆ ಹೆಣ್ಣನ್ನು ಒಂದು ಮೈಥುನದ ನೆಲೆಯಲ್ಲಿ ಗ್ರಹಿಸ್ತಕ್ಕಂಥದ್ದು. ಬಹಳಷ್ಟು ಸಂದರ್ಭಗಳಲ್ಲಿ ಅವು ಇಲ್ಲ. ನಾವು 84 ಜನ ಸಿದ್ಧರನ್ನು ನೋಡ್ತಕ್ಕಂಥ ಸಂದರ್ಭ, ಬಹಳಷ್ಟು ಸಂದರ್ಭಗಳಲ್ಲಿ ಅವು ಇಲ್ಲ ಎನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗತ್ತೆ. ಮತ್ತು ನಾಗರಾಜ ಪ್ರಸಾದ್ ಹೇಳ್ತಕ್ಕಂಥದ್ದು ಅಂತಂದರೆ ಮೂಢನಂಬಿಕೆ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಬಹಳಷ್ಟು ಜನ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ, ಈ ಒಂದು ಜನಸಂಸ್ಕೃತಿಯ ಜನರ ಆಲೋಚನೆಗಳನ್ನು, ಚಿಂತನೆಗಳನ್ನು ನಾವೇನಂತೀವಿ ಅಂತಂದರೆ ಮೂಢನಂಬಿಕೆ ಅಂತ ಹೇಳ್ತೀವಿ. ಈಗ ಮಾದೇಶ್ವರನ ಜಾತ್ರೆಗೆ ಹೋಗೋದಾಗ್ಬೋದು, ಮಂಟೇಸ್ವಾಮಿ ಜಾತ್ರೆಗೆ ಹೋಗ್ತಕ್ಕಂಥದ್ದಾಗ್ಬೋದು, ಅಥವಾ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಕ್ಕಂಥದ್ದಾಗ್ಬೋದು, ಅಥವಾ ಜುಂಜಪ್ಪನ ಇದಕ್ಕೆ ಹೋಗೋದು, ಮೈಲಾರ, ಇವೆಲ್ಲವನ್ನು ಕೂಡ ನಾವೇನು ತಿಳ್ಕೊಂಡ್ಬಿಟ್ಟಿರ್ತೀವಿ ಅಂತಂದರೆ ಮೌಢ್ಯ ಅಂತ ಹೇಳ್ತಾ ಹೋಗ್ತಾರೆ. KGN ಹೇಳ್ತಕ್ಕಂಥದ್ದು ಏನಂತಂದರೆ, ಯಾರು ಮೌಢ್ಯ ಅಂತ ಹೇಳ್ತಾರೆ ಅವರು ಮೂಢನಂಬಿಕೆಯಲ್ಲಿದ್ದಾರೆ. ಅವರು ಏನಾಗಿದೆ ಅಂತ ಈ ಆಚರಣೆಗಳನ್ನು, ಈ ಚಿಂತನೆಗಳನ್ನು ಸರಿಯಾಗಿ ಗ್ರಹಿಸಿಲ್ಲ ಅಂತಕ್ಕಂಥದ್ದು. ಬಹಳ ಹಿಂದಿನಿಂದಲೂ ಕೂಡ KGN ಮಾಡ್ಕೊಂಬಂದದ್ದೇನು ಅಂತಂದರೆ, ಈ ಅಥವಾ KGN ಯಾವ ಪರಂಪರೆಯನ್ನು ಅವರು ಅಧ್ಯಯನ ಮಾಡ್ತಾ ಬಂದರು ಅಂತಂದರೆ, ಯಾವ ಒಂದು ಪರಂಪರೆ ಸುಪ್ತ ಸ್ಥಿತಿಯಲ್ಲಿತ್ತು, ಅಥವಾ ನಾವ್ಯಾರು ಕೂಡ ಇಲ್ಲಪ್ಪ ಅವ್ರು ನಮ್ಮ ಮನಸ್ಸುಗಳನ್ನೆಲ್ಲವನ್ನು ಕೂಡ ಕರ್ಬ್ ಮಾಡಿಬಿಟ್ಟಿದ್ರು. ನಿನ್ನ ಕೈಲಿ ಏನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ನೀನು ಕಲಿತವನಲ್ಲ ಅಂತ ಹೇಳಿ ಏನು ಆ ಒಂದು ಆಯಗಾರ ಸಮುದಾಯ ಅಥವಾ ಕುಶಲಕರ್ಮಿ ಸಮುದಾಯ ಅಂತ ಅಂತಹ ಸಮುದಾಯಗಳನ್ನು ಒಗ್ಗೂಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಬಂದಿತ್ತು. ಉದ್ದಕ್ಕೂ ಕೂಡ ಅಂತಹ ಒಂದು ಪ್ರಯತ್ನಗಳು ಆಗಿದ್ದಾವೆ. ಹಾಗಾಗಿ ನೋಡಿ, ಬುದ್ಧ ಗುರು ಮಾಡ್ತಕ್ಕಂಥ ಪ್ರಯತ್ನ ಅಂತದ್ದು, ಆಜೀವಕನಾಗಿರ್ತಕ್ಕಂಥ ಮಕ್ಕಳಿ ಗೋಶಾಲ ಮಾಡ್ತಕ್ಕಂಥದ್ದು ಅಂತ ಈ ಒಂದು ಕುಶಲಕರ್ಮಿಗಳನ್ನೇ ಅವನು ಒಗ್ಗೂಡಿಸುವಂಥ ಪ್ರಯತ್ನವನ್ನು ಮಾಡಿದ.
ಮತ್ತು ಸಿದ್ಧರು ಮಾಡ್ತಕ್ಕಂಥ ಪ್ರಯತ್ನ 84 ಜನ ಸಿದ್ಧರು. ಆ 84 ಜನ ಸಿದ್ಧರು ಕೂಡ ಬೇರೆ 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 ಒಂದು ವೃತ್ತಿಯಿಂದ ಬಂದಂಥವ್ರು, ಒಂದು ಸಮುದಾಯಗಳಿಂದ ಬಂದಂಥವ್ರು. ಹಾಗಾಗಿ ಸಾಮಾನ್ಯನಿಂದ ಹಿಡಿದು ಒಬ್ಬ ರಾಜನವರೆಗೂ ಕೂಡ ಅಲ್ಲಿರ್ತಕ್ಕಂತಹ ಆ ಸಾಧಕರನ್ನು ನಾವು ನೋಡ್ತೀವಿ. ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸ್ತಾ ಬಂತದ್ದು. ಮತ್ತು ಗೋರಖ ಮಾಡ್ತಕ್ಕಂಥ ಕೆಲಸವೂ ಕೂಡ ಅದೇನೆ, ಗೋರಖನಾಥ ಮಾಡಿದಂಥ ಕೆಲಸವೂ ಕೂಡ ಅದೇನೆ. ಗೋರಖ್ನಾಥ್ ಆ್ಯಂಡ್ ಮೆಡಿವಲ್ ಇಂಡಿಯನ್ ಮಿಸ್ಟಿಸಿಸಮ್ ಅನ್ನುವಂಥ ಒಂದು ಪುಸ್ತಕ ಮೋಹನ್ ಸಿಂಗನ್ ಅವರು ಬರೆದಿದ್ದಾರೆ. ಅಲ್ಲಿ ಅವರು ಒಂದು ಒಳ್ಳೆಯ ಮಾತನ್ನು ಅವ್ರು ಹೇಳ್ತಾರೆ. ಅದೇನು ಅಂತಂದರೆ, ಶಂಕರಾಚಾರ್ಯರು ಬಂದ ನಂತರ ಇಡೀ ಭಾರತದ ಉದ್ದಗಲಕ್ಕೂ ಇದ್ದಂತಹ ದೇಶೀಯ ಜ್ಞಾನ ಪರಂಪರೆಗಳನ್ನು ಅವರು ಹಾಳು ಮಾಡಿದರು. ಅಂತಹ ಹಾಳು ಮಾಡಿದಂತಹ ದೇಶೀಯ ಜ್ಞಾನ ಪರಂಪರೆಯನ್ನು ನಾನು ಮತ್ತೆ ಏನು ಮಾಡ್ತೇನೆ ಅಂತಂದರೆ, ಅದಕ್ಕೆ ಒಂದು ಮರುಚಿಂತನೆಯನ್ನು ಕೊಡುವುದು, ಅದನ್ನು ಮತ್ತೆ ಚಾಲನೆಗೆ ತರ್ತೇನೆ, ಅದರಲ್ಲೊಂದು ಸಂಚಲನ ಉಂಟು ಮಾಡ್ತೇನೆ. ಹೇಗೆ ಎಲ್ಲ ಕಡೆ ಭಾರತ ಉದ್ದಗಲಕ್ಕೂ ಶಂಕರಾಚಾರ್ಯರು ಇದ್ದಂತಹ ಒಂದೊಂದು ಕಥೆಗಳನ್ನು ಹೇಳ್ತಾ ಹೋಗ್ತಾರೆ, ಹಾಗೆ ಭಾರತದ ಉದ್ದಗಲಕ್ಕೂ ನನ್ನ ಕಥೆಗಳು ಇರುವ ಹಾಗೆ ನಾನು ಮಾಡ್ತೇನೆ ಎನ್ನುವಂತಹ ಒಂದು ಛಲವನ್ನು ತೊಡ್ತಾನೆ. ಆ ಛಲದಲ್ಲಿ ಅವನು ಯಶಸ್ವಿ ಆಗ್ತಾನೆ. ಆತ ಮಾಡ್ತಕ್ಕಂಥದ್ದು ಕೂಡ ಇಂಥದೇ ಒಂದು ಸಮುದಾಯಗಳನ್ನು ಅಥವಾ ಇಂಥ ಒಂದು ಸಮುದಾಯಗಳನ್ನ ಕಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇಂತಹ ಸಮುದಾಯಗಳು ಕರ್ನಾಟಕದಲ್ಲಿ ನಾವು ನೋಡಿದಾಗ 7 ಮತ್ತು 8ನೇ ಶತಮಾನದಲ್ಲಿ ಒಂದು ಪನವಾಜ್ಯ ಅಂತ ಆಗುತ್ತೆ. ಅಂದರೆ ಈ ಕುಲ 18 ಜಾತಿಗಳು ಅಂತ ನಾವೇನು ಹೇಳ್ತೀವಿ, ಆ ಕುಲ 18 ಜಾತಿಗಳಲ್ಲಿ 2 ಭಾಗ ಆಗುತ್ತೆ. ಒಂದು ಲೆಫ್ಟ್ ಮತ್ತು ರೈಟ್ ಅಂತ. ಇವತ್ತು ನಾವು ಲೆಫ್ಟ್ ರೈಟ್ ಅಂತಂದರೆ ಯಾವುದೋ ಒಂದು ಸಮುದಾಯದಲ್ಲಿರ್ತಕ್ಕಂತಹ ಒಂದು ಒಳ ಪಂಗಡಗಳು ಅಂತ ಅಂದ್ಕೊಂಡಿದ್ದೀವಿ. ಅದು ಹಾಗಿಲ್ಲ, ಅದು ಲೆಫ್ಟ್ ರೈಟ್ ಅಂತ. ಅಂತಹ ಒಂದು ಲೆಫ್ಟ್ ರೈಟಲ್ಲಿ ಆ ಕೂಡಿದಂತಹ ಆ ಒಂದು ಸಮುದಾಯವನ್ನು ನಂತರ ಏನಾಗುತ್ತೆ ಅಂತಂದರೆ 10ನೇ ಶತಮಾನದಂತಹ ಸಂದರ್ಭದ 10ನೇ ಶತಮಾನದಲ್ಲಿ ಚಂದ್ರಗುಂಡಮಾಚಾರ್ಯ ಅನ್ನುವಂಥವ್ರು, ಶ್ರೀಶೈಲದ ಒಬ್ಬರು ಗುರುಗಳು, ಇವರೆಲ್ಲರನ್ನೂ ಕರೆಸಿ ಅವ್ರೇನು ಮಾಡ್ತಾರೆ ಅಂತಂದರೆ ಈ 2 ಸಮುದಾಯಗಳನ್ನ ಒಗ್ಗೂಡಿಸ್ತಾರೆ. ಅಂದರೆ ಮತ್ತೆ ಏನಾಗುತ್ತೆ ಅಂದರೆ ಈ ಕುಶಲಕರ್ಮಿ ವರ್ಗ ಮತ್ತೆ ಒಂದು ಕಡೆ ಸಂಘಟಿತವಾಗುತ್ತೆ. ಆ ಸಂಘಟಿತಗೊಂಡವರಲ್ಲಿ ಮೊದಲ ಪ್ರಯತ್ನದಲ್ಲಿ ಸಿಕ್ಕಂಥವರು ಚಂದ್ರಗುಂಡಮಾಚಾರ್ಯರಿಗೆ ನಮ್ಮ ದೇವರದಾಸಿಮಯ್ಯ. ಯಾಕೆ ಮೇಲಿಂದ ಮೇಲೆ ಸರ್ ದೇವರದಾಸಿಮಯ್ಯನ ಬಗ್ಗೆ ಲೇಖನಗಳನ್ನು ಬರಿತಾ ಹೋಗ್ತಾರೆ ಅಂತಂದರೆ, ಆ ಒಂದು ಪರಂಪರೆಯ ಒಂದು ಇದನ್ನು ಮುನ್ನಡೆಸ್ಕೊಂಡು ಬಂತು. ಚಂದ್ರಗುಂಡಮಾಚಾರ್ಯ ಏನನ್ನು ಸಂಘಟಿಸು ಅಂತ ಹೇಳಿದ್ರು, ಅಂತಹ ಸಂಘಟಿಸುವ ಪ್ರಯತ್ನವನ್ನು ಮಾಡಿದಂಥ ಹೋದವರು. ಮತ್ತು ಜೊತೆಗೆ ಇವತ್ತು ಅನುಭವ ಮಂಟಪ ಇತ್ತೋ ಇಲ್ಲವೋ ಅನ್ನುವಂಥ ಒಂದು ಚರ್ಚೆ ಆಗಿತ್ತು. ಆದರೆ ಚಂದ್ರಗುಂಡಮಾಚಾರ್ಯರೇನೆ ಕನಗಿಲೆ ಮಂಟಪ ಎನ್ನುವಂತಹ ಒಂದು ಮಂಟಪವನ್ನು ಮಾಡಿದ್ದು ಅಂತ. ಅನುಭವ ಮಂಟಪಕ್ಕೆ ಅದು ಸ್ಫೂರ್ತಿ. ನಾವು ಬಹಳಷ್ಟು ವಿಚಾರಗಳನ್ನು ನಾವು ಅಧ್ಯಯನ ಮಾಡಿರೋದಿಲ್ಲ, ಅದನ್ನು ಕೇಳಿರೋದಿಲ್ಲ. ಕನಗಿಲೆ ಮಂಟಪ 10ನೇ ಶತಮಾನದಲ್ಲೇ ಬಂದಿತ್ತು. ಅಂತಹ 10ನೇ ಶತಮಾನದ ಬಂದ ಕನಗಿಲೆ ಮಂಟಪದ ಒಬ್ಬ ಸದಸ್ಯ ನಮ್ಮ ದೇವರದಾಸಿಮಯ್ಯನವರು. ಅಂತಹ ಒಂದು ಕನಗಿಲೆ ಮಂಟಪ ಏನಾಗುತ್ತೆ ಅಂತಂದರೆ, ಮುಂದೆ ರೇವಣಸಿದ್ಧ ಬರ್ತಾನೆ, ಅದರ ನೆಕ್ಸ್ಟ್ ರೇವಣಸಿದ್ಧ ಬರ್ತಾನೆ, ಅದೇ ಕಾಂಟೆಂಪ್ರರಿ ಆಗಿ. ಆತ ಅದನ್ನು ಚಂಗನಗಲೆಯ ಮಂಟಪ ಅನ್ನುವಂಥ ರೀತಿಯಲ್ಲಿ ಮಾಡ್ತಾನೆ. ಆತ ಎಲ್ಲೆಲ್ಲೆಲ್ಲಿ ಹೋಗ್ತಾನೆ ರೇವಣಸಿದ್ಧ, ಅಲ್ಲೆಲ್ಲ ಕಡೆ ಈ ಚಂಗನಗಲೆಯ ಮಂಟಪವನ್ನು ಮಾಡ್ತಾನೆ ಮತ್ತು ಎಲ್ಲ ಜನರನ್ನು ಮತ್ತೆ ಒಗ್ಗೂಡಿಸ್ತಾ ಹೋಗ್ತಾನೆ. 12ನೇ ಶತಮಾನದ ವಚನ ಬರುವವರೆಗೆ ಈ ಕನ್ನಡದ ನೆಲವನ್ನು ಅದೊಂದು ಕುಶಲಕರ್ಮಿಗಳ ಒಂದು ನೆಲವನ್ನಾಗಿ ಹದಗೊಳಿಸಿದಂಥವರು ಈ ದೇವರದಾಸಿಮಯ್ಯ ಮತ್ತು ನಮ್ಮ ರೇವಣಸಿದ್ಧ. ಆ ಒಂದು ಆ ಪರಂಪರೆಗಳಿದಾವಲ್ಲ, ಇಲ್ಲಿ ಒಂದು ಈ ದೇವರದಾಸಿಮಯ್ಯನ ಪರಂಪರೆ, ರೇವಣಸಿದ್ಧನ ಪರಂಪರೆ ನೋಡ್ತಾ ಇದ್ದೀವಿ. ಇವೆರಡೂ ಕೂಡ ಬಹಳ ಆದಿಮವಾದಂತಹ ಪರಂಪರೆಯ ಚಿಗುರುಗಳು ಅಂತ ನಾವು ಅನ್ಕೋಬೇಕಾಗುತ್ತೆ. ಅಲ್ಲಿಂದ ಮುಂದಕ್ಕೆ ಬಂದಾಗ ಅದೇನಾಗುತ್ತೆ, ಕನಗಿಲೆ ಮಂಟಪ ಅಥವಾ ಚಂಗನಗಲೆ ಮಂಟಪಗಳು ಮುಂದೆ ಅನುಭವ ಮಂಟಪದ ನೆಲೆಯಲ್ಲಿ ಹೋಗ್ತಾ ಹೋಗ್ತಾರೆ. ಆದರೆ KGN ಅವರು ಇಂತಹ ಒಂದು ವಚನ ಪರಂಪರೆಯಲ್ಲೂ ಕೂಡ ಅವ್ರು ಮಾಡಿದ್ದೇನು ಅಂತಂದರೆ, ಈ ಕುಶಲಕರ್ಮಿಗಳ ದೇವತೆಗಳೇನಿದ್ದಾರೆ ಅಂತಹ ದೇವತೆಗಳನ್ನು ಮಣ್ಣು ದೈವ, ಮರದೈವ, ಮಡಿಕೆ ದೈವ, ಇದಕ್ಕೆ ಕೂಡಲ ಸಂಗಮ ದೇವನ ಒಂದು ದೊನ್ನೆಯ ಪೆಟ್ಟು ಸಾಕಲ್ವೇ ಅಂತಂದಾಗ ಅಲ್ಲೇನಾಯಿತು ಅಂತಂದರೆ, ವಚನದಲ್ಲೂ ಕೂಡ ಏನಾಯಿತು ಅಂದರೆ ಮತ್ತೆ ಅದು ಒಂದು ವೈದಿಕದ ಹಾದಿಯನ್ನೇ ಹಿಡಿಯಿತು. ಅದು ಬಹಳ ದೊಡ್ಡ ಪ್ರಶ್ನೆ. ಹಾಗಾಗಿಯೇ ಆ ಒಂದು ಕ್ರಾಂತಿ ಫೇಲವಾಯಿತು ಅಂತ. ಅದನ್ನು ನಮ್ಮ ಲಂಕೇಶ್ ಅವರು ಸಂಕ್ರಾಂತಿ ನಾಟಕದ ಬಹಳ ಚೆನ್ನಾಗಿ ಉಜ್ಜ ಮತ್ತು ಉಷೆ ಆ ಪಾತ್ರದ ಮೂಲಕ ಅದನ್ನು ಹೇಳ್ತಾ ಹೋಗ್ತಾರೆ. ಆನಂತರ ಅದು
ಎರಡನೆಯ ಆ, ಇದನ್ನು ಕೂಡ ಅವರು ಹರಿಹರನ ಬಗ್ಗೆ ಕೂಡ ಬಹಳ ಒಳ್ಳೆಯ ಆ, ಒಳನೋಟಗಳನ್ನು ಸರ್ ಕೊಡ್ತಾ ಹೋಗ್ತಾರೆ. ವಚನಕಾರರ ನಂತರ ಯಾಕೆ ಹರಿಹರ ಮತ್ತೆ ಶೈವವನ್ನೇ ಹೇಳಕ್ಕೆ ಹೋದ ಅಂತ ಅದನ್ನು ನಾವು ಮತ್ತೆ ಮತ್ತೆ ಅಧ್ಯಯನ ಮಾಡಬೇಕಾದಂತಹ ಒಂದು ಪ್ರಯತ್ನಗಳಿದ್ದಾವೆ. ನಾವೇನಾಗಿದೆ ಅಂತಂದರೆ ಆಡದನ್ನೇ ಆಡು ಕಿಸುಬಾಯಿ ದಾಸ ಅಂತನೋ ಹಾಗೆ ಈ ಹಿಂದೆ ಏನೆಲ್ಲ ಇದು ಅದರ ನೆಲೆಯಲ್ಲಿಯೇ ನಮ್ಮ ವಿಮರ್ಶೆಗಳಾಗ್ತವೆ. ಅದನ್ನು ಅವ್ರು ಹೇಳ್ತಾರೆ ಟೆಕ್ಸ್ಟಿನ ವಿಮರ್ಶೆಗಳಿದೆ ವಿನಃ ನಿಜವಾದಂತಹ ಅಥವಾ ಒಬ್ಬ ಲೇಖಕ ಬರೆದಂಥ ಒಂದು ಟೆಕ್ಸ್ಟನ್ನು ನಾವು ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ, ವಿಮರ್ಶೆ ಮಾಡ್ತಾ ಇದ್ದೀವಿ ವಿನಃ ಇಡೀ ಸಂಸ್ಕೃತಿಯನ್ನು ಸಮಾಜವನ್ನು ನಾವು ಕುರಿತು ಚರ್ಚೆಯನ್ನು ಮಾಡ್ತಾ ಇಲ್ಲ ಅಂತ. ಅದು ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ವಿಚಾರ. ಹಾಗಾಗಿ ನಂತರದ ಸಂದರ್ಭದಲ್ಲಿ ಬಂದಾಗ ಈ ಹರಿಹರ ಬಂದಂಥದ್ದಾಗ್ಬೋದು ಮತ್ತು ಚಾಮರಸನ ಸಂದರ್ಭಗಳಾಗ್ಬೋದು, ಅಲ್ಲಿನ ಮುಂದಕ್ಕೆ ಎರಡನೇ ಪ್ರೌಢದೇವರಾಯನ ಕಾಲದಲ್ಲಾದಂತಹ ಒಂದು ವಿಚಾರಗಳಾಗ್ಬೋದು, ಅವುಗಳೆಲ್ಲವನ್ನು ಕೂಡ ನೋಡ್ತಾ ಹೋಗ್ತಾರೆ. ಇಲ್ಲಿ ಅಲ್ಲಮನ ಬಗೆಗೆ ಅವರು ಮಾತನಾಡುವಾಗ ಯಾಕೆ ಅಲ್ಲಮ ಪರಂಪರೆಯನ್ನು ಅವರು ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು ಅದೊಂದು ಅಹಿಂಸಾ ಪರವಾದದ್ದು ಅಂತನ್ನುವಂತಹ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ. ಅದು ತುಂಬ ಮುಖ್ಯವಾಗಿರ್ತಕ್ಕಂತಹ ಮಾತು. ಮತ್ತು ಅಲ್ಲಮನ ಒಂದು ಶಾಕ್ತ ಪಂಥದ ಹಿನ್ನೆಲೆಯಲ್ಲಿ ಬಂದವನಂತ ಅದು ಬಹುಮುಖಿಯಲ್ಲಿ ಆ ಲೇಖನ ಇದೆ. ಅದನ್ನು ಬಹಳ 2 ಲೇಖನಗಳಿದ್ದಾವೆ. ಅದು ಅಲ್ಲಮನನ್ನ ಕುರಿತಂತೆಯೇ 2 ಲೇಖನಗಳಿದೆ. ಅದು ಮೊದಲಿಗೆ ಸಂಚಯದಲ್ಲಿ ಪ್ರಕಟ ಆಯಿತು. ಆ ಸಂಚಯದಲ್ಲಿ ಪ್ರಕಟ ಆದಾಗ ನಾನು ಎಷ್ಟು ಥ್ರಿಲ್ ಆಗೋಗ್ಬಿಟ್ಟಿದ್ದೆ ಅಂತಂದರೆ ಹೌದಲ್ವಾ ಅಂತ. ಯಾಕಂದರೆ ಡಿಯರ್ ಅಲ್ಲಮ ಪ್ರಭು ಮತ್ತು ಶೈವ ಪ್ರತಿಭೆ ಅಂತ ಹೇಳ್ತಾ ಹೋಗ್ತಾರೆ. ಬೂದಾಳ್ ಅವರು ಪ್ರತ್ಯೇಕ ಬುದ್ಧ ಅಲ್ಲಮ ಪ್ರಭು ಎನ್ನುವಂತಹ ಮಾತನ್ನು ಹೇಳ್ತಾ ಹೋಗ್ತಾರೆ. ಮತ್ತು ಇವರು ಅದನ್ನು ಒಂದು ಶಾಕ್ತದ ನೆಲೆಯಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಬಹಳ ದೊಡ್ಡ ಒಂದು ವಿಚಾರವನ್ನು ಅವ್ರು ಹೇಳೋದೇನು ಅಂತಂದರೆ ಅಭಿನವ ಗುಪ್ತನನ್ನು ನಾವು ಕಾಶ್ಮೀರ ಶೈವದ ಆ ಒಂದು ಲಿಂಕ್ ಅಲ್ಲಮನಿಗೆ ಇದೆ ಅಂತ ಅನ್ನೋದೇ ಆದರೆ ಆ ಅಭಿನವ ಗುಪ್ತ ವಿಚಾರಗಳಲ್ಲಿ ಬರ್ತಾ ಹೋಗ್ತವೆ. ಅಭಿನವ ಗುಪ್ತ ತಂತ್ರಲೋಕ ಎನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಅದು ತಂತ್ರ ಸಾರ ಎನ್ನುವಂತಹ ನೆಲೆಯಲ್ಲೂ ಕೂಡ ಇದೆ. ಇಲ್ಲಿ ನೀವು ಅಲ್ಲಮನನ್ನು ಯಾವ ನೆಲೆಯಲ್ಲಿ ನೋಡಿ, ಯಾಕಂತಂದರೆ ವಚನಕಾರ ತಂತ್ರದ ಇದನ್ನು ನಿರಾಕರಿಸ್ತವ್ರು ಅಂತ ಇದನ್ನು ಹೆಂಗೆ ಹೇಳ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಅವರು ಇಟ್ಕೊಂಡು ಹೋಗ್ತಾರೆ. ಹೀಗೆ ಅವ್ರು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಬಹಳ ಮುಖ್ಯವಾದಂಥ ವಿಚಾರವನ್ನು ಹೇಳ್ತಾರೆ. ಅಲ್ಲಿ ಒಂದು ವಚನದ ಬಗೆಗೆ ಅವರು ತುಂಬ ಚರ್ಚೆಯನ್ನು ಮಾಡ್ತಾರೆ. ದೇಹ ಭಾವ ಅಳಿದಲ್ಲದೆ ಜೀವಭಾವ ಅಳಿಯದು, ಜೀವಭಾವ ಅಳಿದಲ್ಲದೆ ಭಕ್ತಿ ಭಾವ ಅಳವಡದು, ಭಕ್ತಿ ಭಾವ ಅಳವಟ್ಟಲ್ಲದೆ ಅರಿವು ತಲೆದೋರದು, ಅರಿವು ತಲೆದೋರಿದಲ್ಲದೆ ಮಾಯ ಇಂಗದು, ಕಾಯ ಜೀವದ ಒಲಿಗೆ ಅಳಿದ ಭೇದವ ಅರಿತರೆ ಗುಹೇಶ್ವರ ನಿಮ್ಮನ್ನರಿತಂತೆ ಅನ್ನುವಂಥ ಒಂದು ಮಾತು. ಎಲ್ಲ ಓಕೆ, ದೇಹ ಭಾವ ಅದೆಲ್ಲ. ನನಗೆ ಕಡೆಯಲ್ಲಿ ಕಾಯ ಜೀವದ ಒಲಿಗೆ ಅಳಿದ ಭೇದವ ಎನ್ನುವಂತಹ ಒಂದು ಮಾತು ಬಂದಾಗ ನಾನು ಎಷ್ಟು ಶಾಕ್ ಆಗೋಗ್ಬಿಟ್ಟೆ ಅಂತಂದರೆ ಕಾಯ ಮತ್ತು ಜೀವದ ಒಲಿಗೆ ಅಳಿದ ಭೇದ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಇದನ್ನು ತಿಳ್ಕೊಳ್ಳೋದು ಹೇಗೆ ತುಂಬ ತಲೆ ಕೆಡಿಸ್ತು. ಒಂದು 3-4 ತಿಂಗಳು ನಾನು ಅದೊಂದು ಸಾಲನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೆ ನಾನು ಇದು ಮಾಡಿದೆ. ಕಡೆಗೆ ರಾ ಸತ್ಯನಾರಾಯಣವರ ಷೋಡಶ ವಿದ್ಯಾ ಚಿತ್ಕಲಾ ಸಂಪುಟ 3ರಲ್ಲಿ ಕುಂಡಲಿನಿ ಯೋಗದ ಬಗ್ಗೆ ಅವ್ರು ಮಾತನಾಡ್ತಾ ಹೋಗ್ತಾರೆ. ದೇಹ ಅಂದರೆ ಕೇವಲ ಅದು ದೇಹ ಅಂದರೆ ಅದೊಂದು ಇದಲ್ಲ, ಅದು ಸಂಯುಕ್ತವಾಗಿರ್ತಕ್ಕಂಥದ್ದು. ಅದರಲ್ಲಿ ಪಂಚಭೂತಗಳು ಸರ್ ಅದನ್ನು ಮಾತಾಡುವಾಗ ಹೇಳ್ತಾ ಇದ್ದು ಪಂಚಭೂತಗಳಿರ್ತವೆ, ಮತ್ತು ಪಂಚಕೋಶಗಳಿರ್ತವೆ, ದಶವಾಯುಗಳಿರ್ತವೆ, ಮತ್ತು 77,000 ನಾಡಿಗಳಿದ್ದಾವೆ. ಮತ್ತು ಆ ಚಕ್ರವನ್ನು ನಾವು ಮೇಲಕ್ಕೆ ತೆಗೆದುಕೊಂಡು ಹೋಗುವ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ ಎನ್ನುವಂತಹ 3 ಅಡೆತಡೆಗಳಿದ್ದಾವೆ. ಇದನ್ನೆಲ್ಲ ದಾಟಿಕೊಂಡು ಹೋದಾಗ ಮನಶ್ಚಕ್ರ ಅಂತ ಒಂದಿರ್ತದೆ. ಮನಶ್ಚಕ್ರವನ್ನು ನಾವು ದಾಟಿದಾಗ ಈ ದೇಹದ ಒಂದು ಸಂಬಂಧ ಮತ್ತು ಇದೇನಾಗುತ್ತೆ ಅಂತಂದರೆ ಜೀವದ ಸಂಬಂಧ ಕಳಚಿಕೊಳ್ಳುತ್ತೆ ಅಂತ. ಅಂದರೆ ಆರಂಭದಲ್ಲಿ ಒಂದು ಮಗುವಿನ ದೇಹಕ್ಕೆ ಪ್ರಾಣ ಬರುವಂತಹ ಸಂದರ್ಭದಲ್ಲಿ ಅದು ಹೇಗೆ ಪ್ಯೂರ್ ಆಗಿರ್ತದೋ ಹಾಗೆ ನಾವು ಸಹಸ್ರಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಂಥದ್ದೇ ಒಂದು ಪ್ಯೂರಿಟಿ ಇರ್ತದೆ. ಅದು ದೇಹ ಮತ್ತು ಜೀವದ ಒಲಿಗೆ ಅಳಿದಂಥದ್ದು. ಆ ಒಂದು ಸ್ಥಿತಿಯನ್ನು ಅವರು ಆ ಕುಂಡಲಿನಿ ಯೋಗದ ಹಿನ್ನೆಲೆಯಲ್ಲಿ ಬಹಳ ಅವ್ರು ಪಟ್ಟಂತಹ
ಸೂಚ್ಯವಾಗಿ ಹೇಳ್ತಾರೆ. ಅವರು ಕೂಡ ಬೆಡಗಿನ ಭಾಷೆನಲ್ಲೇ ಮಾತನಾಡ್ತಾ ಹೋಗ್ತಾರೆ. ಆದರೆ ಆ ಬಿಟ್ವೀನ್ ದ ಲೈನ್ಸನ್ನು ಓದೋದು ಮತ್ತು ಅದು ಹುಡುಕಿಸುವಂತಹ ಒಂದು ನಮ್ಮನ್ನು ಪ್ರೇರೇಪಣೆ ಮಾಡುತ್ತಲ್ಲ, ನಮ್ಮನ್ನು ಅದು ಹಚ್ಚುತ್ತಲ್ಲ, ಓದೋದಕ್ಕೆ ಹಚ್ಚುತ್ತಲ್ಲ, ಹುಡುಕೋದಕ್ಕೆ ಹಚ್ಚುತ್ತಲ್ಲ, ಅಂತಹ ಹುಡುಕಾಟಗಳನ್ನು ಅವರು ಬಹಳ ಅದ್ಭುತವಾಗಿ ನಮ್ಮಲ್ಲಿ ತರ್ತಾರೆ ಎನ್ನುವಂತಹ ಮಾತುಗಳನ್ನು ಹೇಳೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ನಾವು ಎಷ್ಟರ ಮಟ್ಟಿಗೆ ನಾವೆಲ್ಲ ಇದ್ದೇವೆ ಅಂತಂದರೆ, ಒಂದು ನಮ್ಮ ಪರಂಪರೆಯ ಮಾತುಗಳನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅರ್ಥ ಆಗ್ತಾಯಿಲ್ಲ. ನಾವು ಉದಾಹರಣೆಗೆ ಹಳ್ಳಿಯಲ್ಲಿ ನಾವೆಲ್ಲ ಹಳ್ಳಿಯಲ್ಲಿ ಬೆಳೆದಂಥವ್ರು, ಹಳ್ಳಿಯಲ್ಲಿ ಇದ್ದಂಥವರು, ನಾವು ನಮ್ಮ ಜನಗಳಿಗೆ ಅಲ್ಲಮ ತುಂಬ ಚೆನ್ನಾಗಿ ಅರ್ಥ ಆಗ್ತಾನೆ. ಯಾಕೆಂತಂದರೆ ಅಲ್ಲಮನ ನುಡಿಗಟ್ಟು ಮತ್ತು ನಮ್ಮ ಜನಗಳ ನುಡಿಗಟ್ಟು ಒಂದೇನೆ. ಈಗ ನಾವು ಯಾರು ಒಂದು ಮಾತನಾಡಿದ್ರೆ ಸಿಟ್ಟು ಮಾಡ್ಕೊತೀವಿ ನಾವು. ಆಗ ನಮ್ಮ ಜನ ಪಕ್ಕದವ್ರು ಹೇಳ್ತಾರೆ, ಏನಪ್ಪ ಇಷ್ಟು ಸಿಟ್ಟು ಮಾಡ್ಕೊತೀಯಲ್ಲ, ನಿನ್ನ ಹೊಟ್ಟೆನಲ್ಲಿ ಒಂದು ಮುದ್ದೆ ಇಟ್ಟು ಬೇಯುತ್ತೆ, ಒಂದು ಮಾತು ಬೇಯಲ್ವಾ, ಸುಮ್ಮನಿದ್ದು ಬಿಡು ಅಂತ ಹೇಳ್ತಾರೆ. ಸುಮ್ಮನಿದ್ದು ಬಿಡು ಅಂತಂದಾಗ ಸುಮ್ಮನಿರೋದು ಹೇಗೆ? ಆ ಸುಮ್ಮನಿರೋದು ಅಂತಂದರೆ ಸುಮ್ಮನಿರುವ ಸುಮ್ಮನ ತಾವು ಹೇಳ್ದಂಥದ್ದಕ್ಕೆ ಹೋಗುತ್ತೆ. ಅದು ಅಲ್ಲಮ ಹೇಳ್ದಂಥದ್ದು ಏನಂತಂದರೆ ಸುಮ್ಮನಿದ್ದು ಬಿಡು, ಮೌನವಾಗಿದ್ದು ಬಿಡು, ಮಾತಾಡಕ್ಕೆ ಹೋಗ್ಬೇಡ. ಅಂದರೆ ಈ ಒಂದು ಅಹಂಕಾರ ನಿರಸನ ಆಗ್ಬೋದು, ನನ್ನನ್ನು ಅವನು ಬೈದ ಅಂತನ್ನುವಂತಹ ನಮ್ಮಲ್ಲಿರುವಂತಹ ಅಹಂಕಾರ ನಿರಸನಗಳಾಗ್ಬೋದು. ಅದನ್ನು ಕಳ್ಕೊಳ್ಳೋದಿದೆಯಲ್ಲ, ಈ ದೇಹ ಭಾವವನ್ನು ಕಳ್ಕೊಳ್ಳೋದಿದೆಯಲ್ಲ, ದೇಹದಲ್ಲಿರ್ತಕ್ಕಂತಹ ಅಹಂಕಾರಗಳಾಗ್ಬೋದು. ಅದು ನಾವೇನು ಹೇಳ್ತೀವಿ ಅಂತಂದರೆ ಅಂತಃಕರಣಗಳು ಅಂತ ಹೇಳ್ತೀವಿ. ಬುದ್ಧಿ, ಅಹಂಕಾರ, ಮನಸ್ಸು ಮತ್ತು ಇಂದ್ರಿಯಗಳು, ಈ ನಾಲ್ಕನ್ನು ನಾವು ಪಳಗಿಸ್ಬೇಕು ಅಂತ. ಈ ಪಳಗಿಸ್ಲಿಕ್ಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನು ಸಿದ್ಧ ಸಾಹಿತ್ಯ ನಮಗೆ ತುಂಬ ಅದ್ಭುತವಾಗಿ ಹೇಳುತ್ತೆ. ಅಲ್ಲಮನಂತೂ ನಮಗೆ ಈ ದೇಹ ಭಾವ ಅಳಿದಲ್ಲದೆ ಜೀವಭಾವ ಅಳಿಯದು ಎನ್ನುವಂತಹ ಸಂದರ್ಭದಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇವರು ನಾನು ಹೇಳಿದ್ನಲ್ಲ, ಹೆಣ್ಣು ಮಕ್ಕಳ ಒಂದು ಶೋಷಣೆ ಆಗುತ್ತೆ ತಂತ್ರದಲ್ಲಿ ಅಂತ ಅಲ್ಲ, ಅವರು ಕ್ರಿಯಾಮುದ್ರೆ, ಜ್ಞಾನ ಮುದ್ರೆ ಆಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಒಬ್ಬ ಗುರುವಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಒಬ್ಬ ಅಂಗಪ್ಪ ಅಂತ ಒಬ್ಬ ಸಿದ್ಧ ಇದ್ದಾನೆ. ಆತ ರಾಜನ ಟ್ರೆಜರಿಯನ್ನು ಕಾಯ್ತಾ ಇದ್ದಂಥವನು, ಖಜಾನೆಯನ್ನು ಕಾಯ್ತಾ ಇದ್ದಂಥವನು. ಆತನ ಹೆಂಡತಿ ಹೇಳ್ತಾಳೆ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದರೆ, ಅಲ್ಲಪ್ಪ ನೀನು ಬಾಹ್ಯದ ರಾಜನ ಟ್ರೆಜರಿಯನ್ನು ಕಾಯ್ತಾ ಹೋದರೆ ನಿನ್ನ ದೇಹದಲ್ಲಿರ್ತಕ್ಕಂತಹ ಬೋಧಿಚಿತ್ತವನ್ನು ಯಾರು ಕಾಯ್ತಾರೆ? ಕಾಯೋರು ಯಾರು ಅಂದರೆ ಅವಳು ಹೇಳ್ತಕ್ಕಂಥದ್ದಂದರೆ ಕಾಯವನ್ನು ಪಳಗಿಸೋದನ್ನು ಕೂಡ ಹೇಳ್ತಾ ಹೋಗ್ತೇವೆ. ಹೊರಗಿನ ಕಾಯಕವನ್ನು ಮಾಡುವಾಗ ನಾವು ಅಂತರಂಗದ ಕಾಯಕವನ್ನು ನಾವು ಇದು ಮಾಡ್ಕೊಬೇಕು ಅಂತ. ಕುಂಬಾರಿಪ ಅಂತ ಒಬ್ಬ ಇದ್ದಾನೆ, ತುಂಬ ವಂಡರ್ಫುಲ್. ಇವನ್ನೆಲ್ಲ ಎಷ್ಟು ಅದ್ಭುತವಾಗಿದ್ದಾವೆ ಕಥೆಗಳು ಅಂತಂದರೆ, ಕುಂಬಾರಿಪ ಅಂತ ಇರ್ತಾನೆ, ಒಬ್ಬ ಮಡಕೆ ಮಾಡ್ತಕ್ಕಂಥವನು. ಮಡಕೆ ಮಾಡ್ತಕ್ಕಂಥ ದಿನನಿತ್ಯ ಮಣ್ಣನ್ನು ತರೋದು, ಮಣ್ಣನ್ನು ಹದ ಮಾಡ್ತಕ್ಕಂಥದ್ದು, ನೀರಲ್ಲಿ ಹಾಕೊಂಡು ಕಲಿಸ್ತಕ್ಕಂಥದ್ದು, ಅದನ್ನು ತುಳಿತಕ್ಕಂಥದ್ದು, ಅದನ್ನು ಚಕ್ರದಲ್ಲಿ ತಿರುಗಿಸ್ತಕ್ಕಂಥದ್ದು, ಮಡಕೆ ಮಾಡೋದು, ಸುಡೋದು, ಇದೆಲ್ಲ ಆಗ ಅವ್ನಿಗೇನಾಗುತ್ತೆ ಅಂದರೆ ಅದು ಒಂದೇ ಕೆಲಸವನ್ನು ಮಾಡಿ 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 ಬೇಜಾರಾಗುತ್ತೆ. ಅಂದರೆ ಈ ಸಿದ್ಧರಲ್ಲಿ ಬರ್ತಕ್ಕಂಥದ್ರಲ್ಲಿ ಆತಂಕಗಳು, ತಲ್ಲಣಗಳು ಇವೆಲ್ಲ ಎಷ್ಟು ಇದಾಗಿರ್ತವೆ ಅಂತಂದರೆ ತುಂಬ ಆತಂಕ, ಬೇಸರ ಎಲ್ಲ ಆಗಿರ್ತದೆ. ಆತ ಅದೇ ರೀತಿಯಾದಾಗ ಒಬ್ಬ ಗುರು ಬರ್ತಾನೆ. ಮೋಸ್ಟ್ ಪ್ರಾಬಬಲ್ ಆತನ ವಿರೂಪ ಅಂತ ನಾನು ಅಂದ್ಕೋತೇನೆ. ವಿರೂಪ ಬರ್ತಾನೆ. ಬಂದಾಗ ಏನು ನಿನ್ನ ಪ್ರಾಬ್ಲಮ್ ಹಿಂಗಾಗಿದೆ? ಅಲ್ಲ ಕಣಯ್ಯ, ನೀನು ಮಡಕೆ ಮಾಡೋದನ್ನೆಲ್ಲ ನೋಡ್ತು ಅಂತಂದರೆ, ಮಡಕೆ ಮಾಡ್ತಕ್ಕಂಥದ್ದು, ಅದನ್ನು ಹದ ಮಾಡ್ತಕ್ಕಂಥದ್ದು, ಮತ್ತು ಅದನ್ನು ಚಕ್ರದಲ್ಲಿ ತಿರುಗಿಸ್ತಕ್ಕಂಥದ್ದು, ಅದನ್ನು ಸುಡ್ತಕ್ಕಂಥದ್ದು ನೋಡ್ತಂದರೆ ದೇಹಕ್ಕೂ ನೀನು ಮಡಕೆ ಮಾಡೋಕ್ಕೂ ಕೂಡ ವ್ಯತ್ಯಾಸನ ಕಾಣ್ತಾ ಇಲ್ಲ. ನೀ ಹೊರಗಿನ ಈ ಕೆಲಸವನ್ನು ನಿನ್ನ ಒಳಗಿನ ಒಂದು ಕಾಯಕದ ಸುದ್ದಿಗಾಗಿ ಅದನ್ನು ಪರಿವರ್ತಿಸಿಕೋ, ಆವಾಗ ನಿನಗೆ ಈ ಒಂದು ಕೆಲಸದಲ್ಲಿ ಒಂದು ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಅವನು 12 ವರ್ಷ ಸಾಧನೆಯನ್ನು ಮಾಡಿ ಆ ಕುಂಭರಿಪನವನು 84 ಜನ ಸಿದ್ಧರು ಒಬ್ಬನಾಗ್ತಾನೆ. ಹಾಗಾಗಿ ಈ ಕಾಯಕ ಮತ್ತು ಕಾಯ ಇವುಗಳನ್ನು ಪಳಗಿಸ್ತಕ್ಕಂತಹ ಬಹಳ ದೊಡ್ಡ ಒಂದು ಚಿಂತನೆಗಳನ್ನು ಮಾಡ್ತಾ ಹೋಗ್ತಾರೆ. ನಾವು ಹೇಳಿದಾಗೆ, ಸರಿ ಹೇಳಿದಾಗೆ, ನಮ್ಮಲ್ಲಿ ಈ ಕುಂಭರಿಪನನ್ನು ಆಗಲಿ ಅಥವಾ ಅಂಗಪ್ಪನನ್ನೇ ಆಗಲಿ ಅಥವಾ ಚೆಂಗಪ್ಪ ಅಂತ ಇನ್ನೊಬ್ಬಿರ್ತಾನೆ, ಅವನು ಮೇಕೆ ಮೇಯಿಸ್ತಕ್ಕಂಥವ್ನು. ಅವನು ಹೇಳ್ತಾನೆ, ಆಡುಗಳನ್ನು ನಾನು ಹೇಗೆ ಮೇಯಿಸ್ತಾ ಹೋಗ್ತೀನೋ ಆದರೆ ಆಡು ನನ್ನ ನಿಯಂತ್ರಣ ತಪ್ಪೋದಿಲ್ಲ ಅಂತ. ಹಾಗೆ ಅವನೇನು ಹೇಳ್ತಾನೆ ಅಂತಂದರೆ, ಈ ಮನಸ್ಸನ್ನು ಕೂಡ ನಾನು ಮೇಯಿಸ್ತಾ ಹೋಗ್ತೀನಿ, ಆದರೆ ಮನಸ್ಸನ್ನು ನಾನು ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೇನೆ ಅಂತ. ಹಾಗೆ ಇದನ್ನು ನಮ್ಮ ಒಂದು ಕುಶಲಕರ್ಮಿ ವರ್ಗದ ಶರಣರು ಏನಿರ್ತಾರೆ, ಈಗ ನಮ್ಗೆ ಉದಾಹರಣೆಗೆ ಮಾದಾರ ಚೆನ್ನಯ್ಯನ
ಆ ವಚನಗಳನ್ನು ನೋಡುವಾಗ ದೇಹದ ಬಗ್ಗೆ ಅವನು ಮಾತನಾಡುವಂಥ ಏನಾಗ್ತದೆ, ಚರ್ಮವನ್ನು ಹೇಗೆ ಹದಗೊಳಿಸ್ತಾರೋ ಹಾಗೆ ಆತ ದೇಹವನ್ನು ಹದಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಯಾವುದನ್ನು ಅಲ್ಲಮ ಆ, ದೇಹ ಭಾವ ಹಳಿದಲ್ಲದೆ ಅಂತ ಹೇಳ್ತಾ ಹೋಗ್ತಾರೋ ಅದನ್ನೇ ಆತ ಏನು ಹೇಳ್ತಾನೆ, ಭಾವದ ತಿಗುಡಿ ಎನ್ನುವಂಥ ಒಂದು ಪದವನ್ನು ಬಳಸ್ತಾ ಹೋಗ್ತಾನೆ. ಹಾಗಾಗಿ ಇದು ಸರಿ ಹೇಳ್ತಕ್ಕಂಥ ಬಹಳ ಅದ್ಭುತವಾದಂತಹ ಮಾತು. ಈ ತಳ ಸಮುದಾಯದ ಅಂತ ಹೇಳ್ತಾರಲ್ಲ, ಕುಶಲಕರ್ಮಿ ಸಮುದಾಯದ ಈ ವಚನಕಾರ ಮತ್ತು ವಚನಕಾರ್ತಿಯರಿದ್ದಾರಲ್ಲ, ಅವರಲ್ಲಿ ಇರುವಂತಹ ಇಂತಹ ಒಂದು ಸಾಧನೆಯ ನೆಲೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ಏನಾಗುತ್ತೆ ಅಂತಂದರೆ ನಮ್ಮದೇ ಆದಂತಹ ಬೇರೊಂದು ಒಂದು ಆಯಾಮವನ್ನು ಕಟ್ಟಿಕೊಂಡಾಗತ್ತೆ. ಹಾಗಾಗಿ ಆ ಉದ್ದಕ್ಕೂ ಕೂಡ ಕೆ ಜಿಯನ್ನು ಅವ್ರು ಹೇಳ್ಕೊಂಬಂದು ಒಂದೇ ಒಂದು ಏನಂತಂದರೆ, ಒಂದು ಈ ಕುಲ ಕಟ್ಟತಕ್ಕಂಥದ್ದು. ನಾವು ಮಂಟೇಸ್ವಾಮಿಯಲ್ಲಿ ನಾವು ಹೇಳ್ತೀವಲ್ಲ, ಕುಲ ಕಟ್ಟುವಂಥ ಒಂದು ಕ್ರಿಯೆ ಏನು ಮಂಟೇಸ್ವಾಮಿ ಮಾಡ್ದ ಅಂತ ಹೇಳ್ತಾನೆ, ಹಾಗೆ ಈ ಒಂದು ಈ ಕುಶಲಕರ್ಮಿಗಳೆಲ್ಲರನ್ನ ಕೂಡ ಜಾಗೃತಗೊಳಿಸೋದು ಹೇಗೆ, ಕುಶಲಕರ್ಮಿಗಳನ್ನು ಮತ್ತೆ ಒಂದು ಅವರು ತಮ್ಮದೇ ಆದಂತಹ ಒಂದು ಅಸ್ಮಿತೆಯನ್ನು ಕಂಡುಕೊಳ್ಳೋದು ಹೇಗೆ, ಮತ್ತು ಅವರಲ್ಲಿರ್ತಕ್ಕಂತಹ ಕೀಳರಿಮೆಗಳನ್ನು ಅವರು ಕಳ್ಕೊಳ್ಳೋದು ಹೇಗೆ, ಇದು ಬಹಳ ಮುಖ್ಯವಾದಂತಹ ಆ ಕೆ ಜಿ ಎನ್ನವರ ಆಶಯ. ಹಾಗಾಗಿ ಅವರ 4 ಬಹಳ ಮುಖ್ಯವಾದಂತಹ ಪುಸ್ತಕಗಳ ಮರುಚಿಂತನೆ ಆಗ್ಬೋದು, ಇಕ್ಕಟ್ಟು ಬಿಕ್ಕಟ್ಟು ಆಗ್ಬೋದು, ಅದು ಅನುಶ್ರೇಣಿ ಯಜಮಾನಿಕೆ ಆಗ್ಬೋದು, ಬಹುಮುಖಿ ಆಗ್ಬೋದು. ಈ ಎಲ್ಲ ಪುಸ್ತಕಗಳನ್ನು ನೋಡಿದಾಗ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಜೀವನ ದರ್ಶನವನ್ನು ಅವರು ಹೇಳಿದ್ದಾರೆ ಅಂತ. ಅಂತಹ ಜೀವನ ದರ್ಶನವನ್ನು ನಮ್ಮ ಯುವ ತಲೆಮಾರು ಮುಂದುವರಿಸ್ಕೊಂಡು ಹೋದರೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಕನ್ನಡಕ್ಕೆ ತುಂಬಾ ಮುಖ್ಯವಾದಂತಹ ಒಂದು ಚಿಂತನೆ ಆಗುತ್ತೆ. ಇವತ್ತು ಕೂಡ ಆ ಪರಂಪರೆಗಳು ಲಿವಿಂಗ್ ಕಲ್ಟ್. ನಾನು ನಿಮ್ಗೆ ಹೇಳ್ತಕ್ಕಂಥ ಅಂತ ಅದು ಲಿವಿಂಗ್ ಕಲ್ಟ್. ಅದು ಅಕ್ಷರ ಸಂಸ್ಕೃತಿಯ ಬಗೆಗೆ ನಮ್ಮ ಆ ಪರಂಪರೆಗಳಿಗೆ ಯಾವತ್ತೂ ಕೂಡ ನಂಬಿಕೆಗಳಿಲ್ಲ. ಅವ್ರು ಹೇಳ್ತಾರೆ, ಈ ಅಕ್ಷರಗಳು ಸತ್ಯವನ್ನು ನುಡಿಯಬಹುದಲ್ಲದೆ ಸತ್ಯವನ್ನು ಅನುಭವಿಸಲಾರದು ಎನ್ನುವಂಥ ಮಾತನ್ನು ಹೇಳ್ತಾರೆ ಅಂಥದ್ದು. ಮತ್ತು ಅವರೇ ಹೇಳ್ತಾ ಇದ್ದಾರೆ, ವಶಿಷ್ಠನ ಉದಾಹರಣೆ ಕೊಟ್ಕೊಂಡು ಅವ್ರು ಹೇಳ್ತಾ ಹೋಗ್ತಾರೆ ಏನಂತ, ವಶಿಷ್ಠ ಎಲ್ಲ ವೈದಿಕ ಚಿಂತನೆಗಳೆಲ್ಲ ಕಲಿತಾದ್ಮೇಲೆ ಅವನು ಪರಿಪೂರ್ಣ ಅನ್ನಿಸ್ಲಿಲ್ಲ. ಆಮೇಲೆ ಆತ ಏನಾಯಿತು ಅಂತಂದರೆ ಆ ಒಂದು ತಂತ್ರದ ನೆಲೆಯನ್ನು ಕಲಿತ ಅಂತ. ಮತ್ತು ಇನ್ನೊಂದು ಮಾತನ್ನು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ವೇದಗಳನ್ನು ಈ ತಂತ್ರಗಳೇನು ಹೇಳ್ತಾರೆ ಒಂದು ವೇಶ್ಯಾಂಗನೆಗೆ ಹೋಲಿಸ್ತವೆ. ಮತ್ತು ಈ ಚಿಂತನೆಗಳೆಲ್ಲವೂ ಕೂಡ ಏನಿದ್ದಾವೆ ಅಂತಂದರೆ ಅವು ಕುಲಾಂಗನೆಯ ರೀತಿಯಲ್ಲಿ ಇರ್ತವೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾರೆ. ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಗ್ರಹಿಸಬೇಕಾದ್ರೆ ನಮ್ಮ ಈ ಭಾರತೀಯ ಒಂದು ಚಿಂತನೆಗಳಿದೆಯಲ್ಲ, ಆ ಚಿಂತನೆಗಳು ಬಹುತ್ವವಷ್ಟೇ ಅಲ್ಲ, ವೈವಿಧ್ಯತೆ ಇದೆ. ವೈವಿಧ್ಯತೆಯಲ್ಲಿ ಏಕತೆ ಅಲ್ಲ, ವೈವಿಧ್ಯತೆಯಲ್ಲಿ ಬಹುತ್ವ ಇದೆ. ಇಂತಹ ಬಹುತ್ವವನ್ನು ಸಾರುವಂತಹ ಈ ಚಿಂತನಾ ಕ್ರಮಗಳನ್ನು ನಾವು ನಮ್ಮದನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಈ ಬೇರೆಯವರೆಲ್ಲ ಇಲ್ಲಿ ಬಂದೇನಾಗಿದೆ ಅಂತಂದರೆ ಅವು ಮತ್ತೆ ಮಲಿನವಾಗಿದೆ ಅಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಕೇಳದೇನೆ, ನಾನು ಒಬ್ಬ ವಿದ್ವಾಂಸರಿಗೆ ತಂತ್ರಗಳ ಬಗ್ಗೆ ತುಂಬ ಚರ್ಚೆ ಆಗಬೇಕು ಸರ್, ಹೋಗಿದ್ದೀವಿ ಅದೆಲ್ಲ ಪಂಚಮಕಾರಗಳಿರ್ತವೆ, ಎಲ್ಲ ಈ ಹೆಣ್ಮಕ್ಳು ನಮ್ಮ ರವಿಯವ್ರು ಹೇಳಿದಾಗ ಹೆಣ್ಮಕ್ಳು ಇಲ್ಲ ಸರ್ ಅದು ಹಂಗಲ್ಲ ಅಂತ ಅವ್ರು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಯಾಕೆಂತಂದರೆ ಸಾವಿರಾರು ವರ್ಷಗಳಿಂದ ನಮ್ಮ ಭಾವಕೋಶದಲ್ಲಿ ಆ ಆರೋಪಗಳು ಬೇರೆ ಬಿಟ್ಬಿಟ್ಟಿದ್ದಾರೆ. ಅದನ್ನು ಒಂದೇ ಸರಿ ಕೇಳೋದಕ್ಕಾಗಲ್ಲ. ಹಾಗಾಗಿ ಅದನ್ನು ನಾವು ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ, ನಾವೇ ಬೆಟ್ಟ ಕರಗುತ್ತೆ ಅಂತನೋ ಹಾಗೆ ಸ್ವಲ್ಪ ಕೊಂಚವಾಗಿ ಅದನ್ನು ಮಾಡಬೇಕಾಗಿದೆ. ಒಬ್ಬೊಬ್ಬರ ಮನಸ್ಸಿನಲ್ಲೂ ಕೂಡ ಈಚ್ ಒನ್ ಟೀಚ್ ಒನ್ ಅಂತನೋ ಹಾಗೆ ಒಬ್ಬರು ಮತ್ತೊಬ್ಬರಿಗೆ ಹೇಳ್ತಾ ಇದನ್ನು ಪಸರಿಸಬೇಕಾಗಿದೆ. ಇಂತಹ ಒಂದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮವನ್ನು ಹಾಕ್ಕೊಂಡು ನನಗೆ ತುಂಬಾ ಭಯ ಆಗ್ತು. ಆದರೆ ರವಿಯವರು ಹೇಳಿದ್ರಿಂದ ನಾನು ಅಲ್ಲ ಅನ್ನೋದೇ ಒಪ್ಕೊಂಡೆ. ಆಗ ಮತ್ತೆ ನನಗೆ 30 ವರ್ಷದ ಹಿಂದಿನ ಅವ್ರು ಬಿತ್ತಿದ ಬೀಜ, ಅದರ ಒಂದು ಕೃತಜ್ಞತೆಯನ್ನು ನಾವು ಹೇಳಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಹೇಳಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡು ಹೇಳ್ಬೋದು. ಈ 2 ವಿಶ್ವವಿದ್ಯಾನಿಲಯಗಳು ಮತ್ತು ರವಿಯವರಿಗೆ ಮತ್ತು ಪ್ರೀತಿಯಿಂದ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಂತಹ ತಮಗೆ ನಾನು ವಂದಿಸ್ತಾ ವಿರಮಿಸ್ತೇನೆ. ನಮಸ್ಕಾರ.